गुरुमेव भजे गुरुणैव सहास्मि नमो गुरवे न गुरोः परमं शिशुरस्ति गुरोः पद्मभुवं वसिष्ठं
कल्पैर्युक्ता चतुर्भिः स्फटिकमणिमणिम् अक्षमालां दधानाम् हस्ते नैकेन पद्मम् सितमपि च शुकं पुस्तकं चापरेण भासा कुन्देन्दुशङ्खस्फटिकमणिनिभा भासमाना समाना सा मे वाग्देवतेयम् इव सर्वगते सर्वदा सुप्रसन्ना वन्दे शम्भुं उमापतिं सुरगुरुं वन्दे जगत्कारणं वन्दे पन्नगभूषणं मृगधरं वन्दे पशूनां पतिं वन्दे सूर्यशशाङ्क वह्निनयनं वन्दे मुकुन्दप्रियं वन्दे भक्तजनाश्रयं च वरदं वन्दे शिवं शङ्करं नमः शिवाभ्यां नवयौवनाभ्यां परस्पराश्लिष्ट वपुर्धराभ्यां नगेन्द्रकन्या वृषकेतनाभ्यां नमो नमः शङ्कर पार्वतीभ्यां नमः पार्वतीपतये सद्गुरु महाराज की शंकराचार्य महाराज की शारदा देवी की परमेश्वरः उमापति सः सुरगुरुः सः जगत्कारणं तेन एव सृष्टिः भवति तं विना किमपि न भवति सः जगत्कारणः पन्नगभूषणः सः मृगधरः इति भक्तैः वर्णितः राराजते यः मनुष्यः भक्तिश्रद्धया तं परमेश्वरं ध्यायति चिन्तयति गायति शृणोति तस्य किं भविष्यति इति चेत् तस्य चित्तशुद्धिः भविष्यति ಭಗವಂತನನ್ನು ನಮಸ್ಕಾರ ಮಾಡಿದ್ರೆ ಏನಪ್ಪ ಸಿಗುತ್ತದೆ? ಸೈಟ್ ಸಿಗುತ್ತದ? ಅಳಿಯ ಸಿಗ್ತಾನ? ಸೊಸೆ ಸಿಗ್ತಾಳ ಅಂದರೆ ಅದೆಲ್ಲ ಸೆಕೆಂಡ್ರಿ. ಅವನನ್ನು ನಮಸ್ಕರಿಸಿದರೆ ನಮಗೆ ಚಿತ್ತಶುದ್ಧಿ ಸಿಗ್ತದೆ. ಚಿತ್ತಶುದ್ಧಿ ಸಿಕ್ಕಿಬಿಟ್ರೆ ನಮಗೆ ಏನಾದರೂ ಒಳ್ಳೆಯದೇ ಆಗುತ್ತೆ. ಈ ಕೆಲಸವೆಲ್ಲ ಮಾಡೋದು ಯಾತಕ್ಕೆ ಇದ್ರೆ ಚಿತ್ತಶುದ್ಧಿಗಾಗಿ. ಚಿತ್ತಶುದ್ಧಿ ಪಡೆದರೆ ನಮಗೆ ಸುಖ ದುಃಖ ಮಾನ ಅಪಮಾನ ಅದೆಲ್ಲ ಒಂದಾಗುತ್ತೆ. ಒಂದು ಬೇಕು ಎಂಬ ಬಯಕೆ ಸ್ವಲ್ಪ ಕಡಿಮೆ ಆಗುತ್ತೆ. ಆ ಸುಶೀಲ ಅವನು ಕೇಳ್ತೀನಿ, ಏನು ಸುಶೀಲ ನೀನು 32 ವರ್ಷದಿಂದ ಮಾತಾ ಸಾಕ್ಷಾತ್ ಶಾರದಾಂಬ ಹೇಳ್ತೀಯ, ಇಲ್ಲಿ ಬಂದ ಕಾರಣದಿಂದ ಚಿತ್ತಶುದ್ಧಿ ಎಂಬ ಪದವಾದರೂ ಕೇಳ್ಕೊಂಡಿದ್ಯಾ? ಅದು ಆಗಿದೆಯಾ ಎಂಬ ಸೆಕೆಂಡ್. ಇಷ್ಟು 32 ಉಪನ್ಯಾಸ ಕೇಳಿ ಒಂದು ಪದ ನಮಗೆ ಏನು ಪದ? ಚಿತ್ತಶುದ್ಧಿ. ಅದನ್ನು ಇಂಗ್ಲೀಷ್ ಹೇಳಬೇಕಾದ್ರೆ ದ ಪ್ಯೂರಿಫಿಕೇಶನ್ ಆಫ್ ದ ಹಾರ್ಟ್. ಚಿತ್ತಶುದ್ಧಿ ಪಡೆದರೆ ಮಾತ್ರ ನಮಗೆ ದ್ವಂದ್ವಗಳ ಸಹಿಷ್ಣುತೆ ಬರ್ತದೆ. ಮಹನೀಯರು ಹೇಳ್ತಾರೆ, ನೀನು ಸಂದರ್ಭದಲ್ಲಿ ಇದ್ದು ಈ ವಿಷಯಗಳನ್ನು ಹೇಳಿದರೆ ಚಿತ್ತಶುದ್ಧಿ. ನಾನೇ ನಂಬ್ತಾ ಇರ್ತೀನಿ. ಇದೇ ಫಸ್ಟ್ ಉಪನ್ಯಾಸದಲ್ಲಿ ನಾನೇನಪ್ಪ ಮಾಡಿದೆ ಅಂದರೆ ಸರೋಜಾವನ್ನು ನಿಮ್ಮ ಮನೆಯಲ್ಲಿ ಇರುವ ಒಡೆಗಳೆಲ್ಲ ಹಾಕ್ಕೊಂಡೆ. ಸರೋಜಾ ಶಕುಂತಲ ಇಬ್ಬರು ತುಂಬ ಧನಿಕರು. ಹಾಗಾದ್ರೆ ಹೇಳಿದ್ರೆ ನಿಮ್ಮ ಮನೆಯಲ್ಲಿರುವ ಎಲ್ಲ ಒಡವೆಗಳನ್ನು ಹಾಕಿದರೆ ನಾವು ಉಪನ್ಯಾಸಕ್ಕೆ ಬರಲಿ.
ಪಾಪರು ಹಾಕುವರು. ಆಮೇಲೆ ಪುನಃ ರಾತ್ರಿ ತಿಳಿಸ್ಕೊಂಡು ಆಮೇಲೆ 24 ದಿವಸ ಉಪನ್ಯಾಸ ಇಟ್ಟಿದರೆ ಮಾತ್ರ ಅಗತ್ಯ. 24 ದಿವಸ ಉಪನ್ಯಾಸ ಇಟ್ಟುವರು. ಅದು ಯಾರು ಸಾಕ್ಷಿ? ನಾನು ಗೊತ್ತಿಲ್ಲ. ಯಾಕೆ ಸಾಕ್ಷಿಯ? ತುಂಬ ಕಷ್ಟಪಟ್ಟಿದ್ದಾರೆ. ಆಮೇಲೆ 24 ದಿವಸ ಸಕ್ಕಲ ಒಡೆಗಳನ್ನು ಹಾಕಿ ಮಾಡಿದ ಉಪನ್ಯಾಸ ಏನಾಯಿತು? 18 ದಿವಸ ಆಯಿತು. ಆಗಲೂ ಒಡೆಗಳು ಹೋಗಲಿಲ್ಲ. ಆಮೇಲೆ ಹೇಳಿದ್ರು ನನಗೆ ಚಿತ್ತ ಬಂತು. ಆ ಒಡೆಗಳೆಲ್ಲ ಬಂದು ಉಪನ್ಯಾಸ ಮಾತ್ರ ನಿಂತು. ಆಗಲೂ ಉಪನ್ಯಾಸ ಆಹಾರ ಪ್ರತಿನಿತ್ಯ ತಟ್ಟೆ 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 ಹಾಕು ಬಾಯಿ. ಈಗ ಯಾವ ಗಳಿಗೆ ಬರ್ತಿದೆ ಅಂದರೆ ಇನ್ನೊಂದು ಈ ಮೈಕ್ ಬಂದಿರಬೇಕು ಏನು ಬೆನ್ನಡಿಲ್ಲ. ಆದ್ದರಿಂದ ಚಿತ್ತಶುದ್ಧಿ ನನಗೆ ಸ್ವಲ್ಪ ಉಂಟಾಗಿದೆ. ಇದನ್ನು ನೀವು ಚಿತ್ತಶುದ್ಧಿ ಅರ್ಥ ಮಾಡ್ಕೋಬೇಕು. ಈಗ ಆ ವಿಶ್ವದತ್ತನನ್ನು ನಮಸ್ಕರಿಸಿ ಅವನು ಹೇಳಿದ ಮಹಿಂ ಮಹಿಂನ ಪಾರ್ತೆ ಪರಮ ವಿಶ್ವೋ ಯಜ್ಞ ಸದೃಶಿ ಸ್ತುತಿ ಬ್ರಹ್ಮಾದೀನಾಂ ಅಭಿದದವ ಸನ್ನಾಸ್ವೈಗಿರಃ ಅಥಾವಾಚ್ಯ ಸರ್ವಃ ಸ್ವಮತಿ ಪರಿಣಾಮಾವಧಿರ್ಣನ್ ಮಹಾಕೇಶ ಸ್ತೋತ್ರೇ ಹರನಿರಪವಾದಃ ಪರಿಕರಃ ಅತೀತ ಬಂಧಾನಂ ತವ ಚ ಮಹಿಮಾ ವಾಂಗ್ಮನಸಯೋಃ ಪರದ್ರಾವೃತ್ಯಾಯಂ ಚಕಿತಮಭಿಧತ್ತೆ ಶ್ರುತಿರಪಿ ಸದಸ್ಯ ಸ್ತೋತವ್ಯಃ ಕವಿವಿಧ ಗುಣಃ ಕಸ್ಯ ವಿಷಯಃ ಪರೇ ತ್ವರ್ವಾಚೀನೇ ಪರದಿ ನಮನಃ ಕಸ್ಯ ನ ವಚಃ ಮಧುಸ್ಮಿತಾ ವಾಚಃ ಪರಮಮೃತಂ ನಿರ್ಮಿತವತಃ ತವ ಬ್ರಹ್ಮನ್ ಕಿಂ ವಾ ಅಪಿ ಸುರಗುರೋ ವಿಸ್ಮಯವದಂ ಮಹತ್ವೇತಾಂ ವಾಣೀಂ ಗುಣಕಥನ ಪುಣ್ಯೇನ ಭವತಃ ಪುನಾಮೀಯಥೇಸ್ಮಿನ್ ಪುರಮಥನ ಬುದ್ಧಿರ್ವ್ಯವಸಿತಾ ತವೈಶ್ವರ್ಯಂ ಯತ್ತತ್ ಜಗದುದಯ ರಕ್ಷಾ ಪ್ರಲಯಕೃತ್ ತ್ರಯೀ ವಸ್ತು ವ್ಯಸ್ತಂ ತಿಸೃಷೂಣ ಭಿನ್ನಾಸು ತನುಷು ಅಭವ್ಯಾನಾಮಸ್ಮಿನ್ ವರದರಮಣೀಯಾ ರಮಣೀ ವಿಹಂತುಂ ವ್ಯಾಕ್ರೋಶೀಂ ವಿದಧತ ಇಹೈಕೆ ಜಗಧಿಯಃ ಕಿಮೀಹ ಕಿಂಕಾಯಃ ಸಕಲಂ ಕಿಮುಪಾಯಸ್ತಿ ಭುವನಂ ಕಿಮಾಧಾರೋ ಧಾತಾ ಸೃಜತಿ ಕಿಮುಪಾದಾನೈತಿ ಚ ಅತಕ್ಕೈಶ್ವರ್ಯೇ ತ್ವಯಿ ಅನವಸರದು ಸ್ತೋಹತಧಿಯಃ ಕುತಃಕೋऽಯಂ ಕಾಂಚಿತ್ ಮುಖರಯತಿ ಮೋಹಾಯ ಜಗತಃ. ಅತರ್ಕ್ಯೈಶ್ವರ್ಯ ಹೇಳ್ತಿರೋ ಅತರ್ಕ್ಯೈಶ್ವರ್ಯ ಇನ್ನೊಮ್ಮೆ ಅದು ಹೇಳಿ ಕಿಮೀಹ ಕಿಂಕಾಯಃ ಸಕಲಂ ಕಿಮುಪಾಯಸ್ತಿ ಭುವನಂ ಕಿಮಾಧಾರೋ ಧಾತಾ ಸೃಜತಿ ಕಿಮುಪಾದಾನೈತಿ ಚ ಅತರ್ಕ್ಯೈಶ್ವರ್ಯೇ ತ್ವಯಿ ಅನವಸರದು ಸ್ತೋಹತಧಿಯಃ ಕುತಃಕೋऽಯಂ ಕಾಂಚಿತ್ ಮುಖರಯತಿ ಮೋಹಾಯ ಜಗತಃ. ಭಗವಂತನಾದ ಸದಾಶಿವನ ಪರಮೇಶ್ವರನ ಐಶ್ವರ್ಯ, ಅವನ ಶಕ್ತಿ, ಅವನ ವಿಭುತ ಅದು ಎಂಥದ್ದು ಎಂದರೆ ಅತರ್ಕ್ಯವಾದದ್ದು. ಅತರ್ಕ್ಯವಾದದ್ದು ಎಂದು ಈ ಥರ ಆಗುತ್ತೆ ಎಂದು ಹೇಳಕ್ಕೆ ಆಗದೇ ಇರುವುದು ಅತರ್ಕ್ಯ ಐಶ್ವರ್ಯ. ಆದ್ದರಿಂದ ಕುತರ್ಕದಿಂದ ಅವನನ್ನು ನಾವು ಪಡೆಯೋಕ್ಕೆ ಆಗಲ್ಲ. ಒಪ್ಪಿದರೆ ಒಪ್ಪಬೇಕು, ಸುಮ್ಮನೆ ಆಗಲಿಲ್ಲ. ನಾವು ಯಾಕೆ ಕುತರ್ಕ ಮಾಡ್ತೀವಿ ಅಂದರೆ ನಮ್ಮಲ್ಲಿ ಎರಡು ಇರ್ತದೆ, ಅಹಂಕಾರ, ಅಜ್ಞಾನ. ಇದು ಎರಡು ಇದ್ದರೆ ಮಾತ್ರ ನಾವು ಕುತರ್ಕಕ್ಕೆ ಹೋಗ್ತೀವಿ. ಅದು ಎರಡು ಹೋಗಬೇಕಾದ್ರೆ ನಾವು ಪೂರ್ಣವಾಗಿ ಮಹನೀಯರ ಮಾತುಗಳನ್ನು ನಂಬಬೇಕು, ವೇದ ಮಾತುಗಳು ನಂಬಬೇಕು. ಮದುವೆಯಲ್ಲಿ ವರಗುಣ ಪಾಂಡ್ಯ
ಎಂದು ಒಂದು ರಾಜ ಇತ್ತು. ಆ ಪಾಂಡ್ಯರ ರಾಜರೆಲ್ಲ ಮೀನಾಕ್ಷಿ ಸುಂದರೇಶ್ವರ ಮೇಲೆ ಪರಮ ಭಕ್ತರು. ಅವರ ಆಸ್ಥಾನದಲ್ಲಿ ಬಾಣನ್ ಅಂದರೆ ಬಾಣನ್ ಅನ್ನೋದು ಒಂದು ಜಾತಿ. ಅವರು ಆ ತಂಬೂರಿ ಇಟ್ಕೊಂಡು ಹಾಡುವುದು. ಅವರು ಬಾಣನ್ ಒಬ್ಬರಿದ್ದ. ಅವರು ಚೆನ್ನಾಗಿ ಆಡುವ, ಭಕ್ತಿಯಿಂದ ಆಡುವ ಪರಮೇಶ್ವರನಿಗೆ. ಆ ಊರಿಗೆ ಹೇಮನಾಥ ಎಂದು ಒಂದು ಸಂಗೀತ ವಿದ್ವಾನ್ ಬಂದ. ನಾರ್ತಿಂದ ಬಂದವನು ಏನು ಮಾಡಿದ, ಅವನಿಗೆ ಇಲ್ಲಿಂದ ಇಲ್ಲಿ ತನಕ ತೋಡ, ಇಲ್ಲಿಂದ ಇಲ್ಲಿ ತನಕ ಉಂಗುರ, ಇಲ್ಲಿಂದ ಇಲ್ಲಿ ಶಾಲುಗಳು ಅದೆಲ್ಲ ಹಾಕೊಂಡು ಜಯ ಜಯ ವಿಜಯತೆ ಸಂಗೀತ ಮರ್ಮಜ್ಞ ವಿಜಯತೆ ಎಂದೆಲ್ಲ ಅವನು ಜಯ ವಿಜಯ ಭವ ಹೇಳ್ತಾ ಬಂದು ವರಪ್ರಪಾಣ್ಯನ ಸಭೆಯಲ್ಲಿ ಹಾಡ್ತಾರೆ. ಈ ರಾಜರು ಆ ಕಾಲದಲ್ಲಿ ಹೇಗಿದ್ರು ಅಂದರೆ ಸಂಗೀತಜ್ಞರು, ಸಂಸ್ಕೃತಜ್ಞರು, ಶಾಸ್ತ್ರಜ್ಞರು ಎಲ್ಲ ಗೊತ್ತಿರು. ಆಗ ಈ ಹೇಮನಾಥ ತುಂಬ ಚೆನ್ನಾಗಿ ಆಡಿದರು. ಆಗ ರಾಜರು ಏನು ಮಾಡಿದ್ರು, ಚೆನ್ನಾಗಿ ಆಡ್ತಾನೆ ಎಂದು ಅವನಿಗೆ ಸಾಕಷ್ಟು ವಸ್ತ್ರಗಳು, ಸಾಕಷ್ಟು ಒಳ್ಳೆಗಳು, ಸಾಕಷ್ಟು ಎಲ್ಲ ಕೊಟ್ಟು ಅವನ ಊರಲ್ಲಿ ಒಂದು ಮನೆ ಕೊಟ್ಟು ಸ್ವಲ್ಪ ದಿವಸ ಇರಕ್ಕೆ. ಆಗ ಹೇಮನಾಥ ಕೇಳಬೇಕಾ, ನೀವು ನೋಡ್ತಿರೋ ಇಲ್ಲೋ, ಕೆಲವು ಉಪನ್ಯಾಸಕಾರರು ಇರ್ತಾರೆ, ಅವರು ಯಾವಾಗಲೂ ಈ ಥರ ಹೊಡ್ಸ್ಕೊಳ್ತಾರೆ. ಯಾಕೆ ಉಂಗುರ ಕೊಡ್ತಾರೆ. ಆಮೇಲೆ ಇನ್ನು ಕೆಲವರು ಇದ್ದಾರೆ, ಇಲ್ಲಿ ಶಾಲ್ ಹಾಕೊಂಡು ಆ ಥರ ಹಾಕೊಳ್ತಾರೆ. ಇಲ್ಲ, ಯಾಕೆ ಶಾಲನ್ನು ಎಲ್ಲರೂ ನೋಡಿ, ಶಾಲು ಮತ್ತು ಉಂಗುರ ಇದೆಲ್ಲ ಇದೆ. ನಾವು ಬೇಡ, ನಾವು ಯಾಕೆ ಈ ಥರ ಇರುವಾಗ ಅವತ್ತು ಹಾಡಿ ಹೋಗಿದ್ದಾರೆ. ಅವತ್ತು ಬಾಣ ಬರಲಿಲ್ಲ. ಆಗ ರಾಜ ಏನು ಮಾಡಿದ, ಅವನ ಮುಂದೆ ಆಡಿದನಲ್ಲ, ಅವನಲ್ಲಿ ಒಂದು ಅಹಂಕಾರ. ಈ ಮಧುರೈ ಸಂಸ್ಥಾನದಲ್ಲಿ, ಮಧುರಾ ರಾಜ್ಯದಲ್ಲಿ ನನಗೆ ಸರಿಯಾಗಿ ಆಡುವನು ಯಾರು? ಅವರು ಮೇಲೆ ರಾಜರು ಪಾಲನ ಆಣ ಈ ಥರ ಒಂದು ಹೇಮನಾಥ ಬಂದಿದ್ದಾನೆ, ನೀನು ಏನು ಮಾಡ್ತೀಯಾ? ಅವನು ಚೆನ್ನಾಗಿ ಆಡ್ತಾನೆ ಅಂದರೆ ನೀನು ಅವನನ್ನು ಗೆಲ್ತೀಯಾ ಅಂತ ಹೇಳ್ತಾನೆ. ನಮ್ರತೆಯಿಂದ ನಿಮ್ಮ ಕೃಪೆ, ಸೋಮಸುಂದರ ಸ್ವಾಮಿಯ ಅನುಗ್ರಹ ಇದ್ದರೆ ನಾನು ಅವನ ಬಿರುದುಗಳೆಲ್ಲ ಗೆಲ್ಕೊಂಡು ಅವನನ್ನು ಗೆಲ್ಲಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾನೆ. ಸರಿ, ಇವತ್ತು ನಾನು ಅವನು ನಾಳೆ ಬರಲಿಲ್ಲ. ಯಾರನ್ನು? ಹೇಮನಾಥನನ್ನು ಸಭೆಗೆ ಬರಕ್ಕೆ ಹೇಳಿದ್ದೀನಿ. ಅವನು ನೆಟ್ಟಿಗೆ ಹೋದ ಸೋಮಸುಂದರೇಶ್ವರ ಸನ್ನಿಧಿ ಹೋಗಿ, ಹೇ ಸೋಮಸುಂದರೇಶ್ವರ, ಹೇ ಶಿವ, ಹೇ ಪಿಲಾಕಿ ಶಶಿಶೇಖರ, ನೀನು ನನಗೆ ಒಂದು ಶಕ್ತಿಯನ್ನು ಕೊಡು. ನಾನು ಹಾಡಿ ನಮ್ಮ ರಾಜ್ಯದ, ಪಾಂಡ್ಯ ರಾಜ್ಯದ ಮರ್ಯಾದೆಯನ್ನು ಕಾಪಾಡು, ಅದಕ್ಕೆ ಶಕ್ತಿ ಎಂದು ಬೇಡಿಕೊಳ್ತಾನೆ. ಬೇಡಿಕೊಂಡು ಸೇರಿ ಇನ್ನು ಯೋಗಕ್ಷೇಮ ಮಹಾತ್ಮ್ಯ ಅವತ್ತು ಕೆಲಸ ಒಂದು ಮನೆ ಸೇರಿತು ನಿಶ್ಚಿತಿಯಾಗಿದೆ. ಆಗ ನಾವು ಹೋದ ಮಧ್ಯಾಹ್ನ ಆ ಊರಲ್ಲಿ ಒಂದು ಕಟ್ಟಿಗೆ ಮಾಡುವನು, ಮುದುಕಪ್ಪ ಅಂದರೆ ಮುದುಕಪ್ಪ, ಕೊಳಕು ಬಟ್ಟೆ, ಮಹಾ ಕೊಳಕು ಬಟ್ಟೆ, ಇಲ್ಲೆಲ್ಲ ಆ ಕಟ್ಟಿಗೆ ಇಟ್ಟು ಹಳ್ಳಾಗಿದೆ. ಇಲ್ಲಿ ಏನೋ ಒಂದು ಕಾಯಿ ಹಾಕೊಂಡಿದ್ದಾನೆ, ಇಲ್ಲಿ ಒಂದು ಮಚ್ಚಿಟ್ಕೊಂಡಿದ್ದಾನೆ, ಕಟ್ಟಿಗೆ ಕಟ್ಕೊಂಡು ಮಚ್ಚಿಟ್ಕೊಂಡಿದ್ದಾನೆ. ಆ ಒಂದು ಕಟ್ಟಿಗೆ ಬರ್ತವೆ. ಊರ ಜನರು ಕಟ್ಟಿಗೆ ಎಷ್ಟಪ್ಪ ಬೆಲೆ ಅಂದರೆ ಅದಕ್ಕೆ 50 ರೂಪಾಯಿ ಇರುವುದಾದರೆ ಇವನು 500 ರೂಪಾಯಿ ಹೇಳ್ತಾರೆ. ಆಗ ಯಾರು ತಗೊಳ್ಬೋದಿಲ್ಲ. 50 ರೂಪಾಯಿ ಕಟ್ಟಿಗೆಗೆ 500 ರೂಪಾಯಿ ಯಾರು ಕಟ್ತಾರೆ? ಆಗ ಅವ್ರು ಹೇಳ್ತಾರೆ, ಅಯ್ಯ ಬೇಡ, ನೀನು ತಲೆಯಲ್ಲಿ ಇಟ್ಕೊಂಡು ಆ ಬೆವರು ಸೇರಿ ಕಟ್ಟಿಗೆ ಒದ್ದೆ ಆಗಿದ್ದೆವು ಅಂತ. ಕಟ್ಟಿಗೆ ಒದ್ದೆ ಆಗಿದೆ ಅಂತೆ. ಅವನು ಊರು ಪೂರ್ತಿ ಒಂದು ಸವಿದು ಹೋದ ಚಪ್ಪಲಿ, ಆ ಚಪ್ಪಲಿ ನಾವು ಊರಲ್ಲ ಕಟ್ಟಿಗೆ ಇದ್ದಾನೆ. ಒಂದು ಕಡೆ 500 ಅಂತಾನೆ, ಒಂದು ಕಡೆ 1000 ಅಂತಾನೆ. ಸಾಯಂಕಾಲ ಆ ಹೇಮನಾಥ ಮನೆಗೆ ಹೋಗಿ ಸೇರಿದ. ಅಪ್ಪ ಎಂದು ಆ ಕಟ್ಟಿಗೆ ಇಟ್ಟ. ರಾತ್ರಿ ಆಯಿತು, 7 ಗಂಟೆ 8 ಗಂಟೆ. ದೇವಗಾಂಧಾರಿಯಾಗ ಆಚೆ ಇದನ್ನು ಕೇಳಿ ಹೇಮನಾಥ, ಇದು ದೇವಗಾನ, ಇದನ್ನು ಕೇಳಲಿಲ್ಲ. ಕಟ್ಟಿಗಾಳು ಇನ್ಯಾರು? ಸ್ವಾಮಿ, ನಾನು
ಬಾಣನ ಮನೆಗೆ ಹೋದೆ, ಹಾಡು ಹೇಳ್ಕೊಡಿ ಅಂದರು. ಅವನು ಹೇಳಿದ್ರೆ ಈ ವಯಸ್ಸಲ್ಲಿ ನೀನು ಹೇಳ್ಕೊಟ್ಟು ಏನು ಬರಲ್ಲ ಅದನ್ನು ಕಳಿಸ್ಬಿಟ್ಟ. ಆದರೂ ನನಗೆ ಒಂದು ಆಸೆ, ಅದರಿಂದ ಅವರು ಹಾಡು ಹೇಳ್ಕೊಡುವಾಗ ಹೊರಾಂಗಣದಲ್ಲಿ ನಿಂತ್ಕೊಂಡು ಸ್ವಲ್ಪ ಕೇಳಿದ್ರು. ಹೊರಾಂಗಣೆ ನಿಂತ್ಕೊಂಡು ಸ್ವಲ್ಪ ಕೇಳಿದ ಒಂದು ಮುದುಕಪ್ಪ ಈ ಥರ ಹಾಡಿದ್ರೆ ನಾಳೆ ಸಭೆಯಲ್ಲಿ ನಾನು ಏನು ಮಾಡ್ತೀನಿ ಎಂದು ಭಯ ಹೇಳ್ಕೊಡ್ತು. ಹೇಮನಾಥ ಇನ್ನೊಂದು ಥರ ಹಾಡು ನೋಡ್ತಾರೆ. ಆ ಹೇಮನಾಥ ಈ ಜನ್ಮಗಾಂಧಾರಿ ನಾನು ಅದು ನೀವು ಭಕ್ತಿಯಿಂದ ಹಾಡ್ತಾನೆ. ಹಾಡಿ ಅದನ್ನು ಕೇಳಿಬಿಟ್ಟು ಸರಿ ಎಂದು ಇವನೇನು ಮಾಡ್ದ, ಬಂದವನು ಯಾರು? ಪಾಪ ಆ ಗಂಗೆಯಿಂದ ಒದ್ದೆ ಆಯಿತು. ಆ ಗಂಗೆಯನ್ನೇ ಮುಚ್ಕೊಳ್ಳೋನು. ಅಥವಾ ಈ ಕಡೆ ಗಂಗೆ ಈ ಕಡೆ ಪಾರ್ವತಿ ಎಲ್ಲರೂ ಬೈದರು, ಎಲ್ಲಿ ನಿಮಗೆ ಬೇರೆ ಡ್ರೆಸ್ ಮಾಡೋಕ್ಕಾಗಲ್ವಾ, ಒಳ್ಳೆ ಡ್ರೆಸ್ಗೆ ಹೋಗ್ಬಾರ್ದ ಬೈತಾರೆ. ಆಗ ಅವನ ಅಂತರ್ಧಾನ ರಾತ್ರಿ ನೋಡಿದ ಹೇಮನಾಥ, ನಾಳೆ ಬೆಳಗ್ಗೆ ನಾನು ಇದ್ದರೆ ಮರ್ಯಾದೆ ಹೋಗುತ್ತೆ ಎಂದು ಅವನ ಒಡವೆಗಳ ಕಟ್ಟಿ ಅವನ ಶಾಲೆಗಳು ಕಟ್ಟಿ ಎಲ್ಲ ಬಿಟ್ಬಿಟ್ಟು ಹೋಗುವುದು. ಅತರ್ಕ್ಯ ಐಶ್ವರ್ಯೇ ಭಗವಂತರು ಅತರ್ಕ್ಯ ಐಶ್ವರ್ಯ. ಅವನು ಹೇಗೆ ಬಂದು ಹೇಗೆ ನಮ್ಮನ್ನು ಕಾಪಾಡ್ತಾನೆ ಎಂದು ನಾವು ಹೇಳಕ್ಕ. ಅತರ್ಕ್ಯ ಐಶ್ವರ್ಯೇ. ಆದ್ದರಿಂದ ಭಗವದ್ ವಿಷಯದಲ್ಲಿ ನಾವು ತರ್ಕ ಮಾಡ್ಕೋಬಾರ್ದು. ಹೇಳ್ತೀವಿ ಅದು ಮಾಡಿದ್ರ, ಅಮೆರಿಕಾದಲ್ಲಿ ಮಾಡ್ತಾರ, ಈ ಊರಲ್ಲಿ ಈ ಥರ ಮಾಡ್ತಾರ. ಅಮೆರಿಕಾ ಜನರಿಗೆ ಊಟ ಮಾಡಿ ಕೈ ಒರೆಸ್ಕೊಂಡ್ರೂ ಆಗುತ್ತದೆ, ವಾಸನೆ ಮಾಡೋಣ. ಅವರಿಗೆ 2 ಬ್ರೆಡ್ ತಿಂದರೆ 3 ಗಂಟೆ ಗಮ್ಮನಿರ್ತದೆ. ನಮಗೆ 2 ರಾಗಿ ಮುದ್ದೆ ತಿಂದರೆ 10 ಗಂಟೆಗೆ ಆಗುತ್ತೆ. ಹೌ ಕ್ಯಾನ್ ವಿ ಕಂಪೇರ್ ಅವರ್ ಸರ್ವ್ಸ್ ವಿತ್ ಅದರ್ ಕಂಟ್ರೀಸ್? ಕಂಟ್ರಿಗಳು ನಮ್ಮ ದೇಶದಲ್ಲೇ ಒಬ್ಬೊಬ್ಬರಿಗೆ ಒಂದೊಂದು ಶಕ್ತಿ ಇದೆ. ಅದೆಲ್ಲ ಚಿಂತನೆ ಮಾಡಿ ನಮ್ಮ ದೊಡ್ಡವರು ಹೇಳಿದ್ರೆ ಕುತರ್ಕೋಯಂ ಕಾಂಕ್ಷಿತ್. ಈ ಕುತರ್ಕ ಮಾಡ್ತಾರೆ ಯಾರು? ಜಗತಃ ಮೋಹಾಯ. ಈಗ ಟಿವಿ ಬಂದ ಮೇಲೆ ಕುತರ್ಕ ಜಾಸ್ತಿ ಆಗಿದೆ, ಸುತರ್ಕವೂ ಜಾಸ್ತಿ ಆಗಿದೆ. ಅದು ನೋಡದೇ ಇರುವುದೇ ವಾಸಿಸುತ್ತ. ಎಲ್ಲರೂ ಏನು ಮಾಡ್ತಾರೆ ಅಂದರೆ ಬಂದು ಏಮ್ಮ ಟಿವಿ ಅಂತ ಹೇಳಿದ್ರು, ಇದು ಹೇಳಿದ್ರು, ನಾನು ಹೇಳಿದ್ರೆ ಟಿವಿಯಲ್ಲಿ ಹೋಗ್ಬೋದು. ನಿಮ್ಮ ಸಂಶಯ ಇದ್ರೆ ನನ್ನ ಮತ್ತೆ ಕೇಳೋಕ್ಕಾಗಲ್ಲ. ಅವರಿಗೆ ಟಿವಿಯಲ್ಲಿ ಹೇಳಿದ್ರೆ ಹಿಂಡಿ ಬಿದ್ದರೆ ಜೀವಿಸ. ಆದ ಕಾರಣ ಮಹನೀಯರ ಹತ್ರ ಕೇಳಬೇಕು, ಕುತರ್ಕೆ ನಿನ್ನ ಐಶ್ವರ್ಯ ಅತರ್ಕ್ಯವಾದ ಐಶ್ವರ್ಯ. ಈ ಥರ ಮಾಡ್ತೀಯಾ ಎಂದು ನಾವು ಹೇಳೋಕ್ಕೆ ಆಗಲ್ಲ ಎಂದು 5ನೇ ಶ್ಲೋಕದಲ್ಲಿ 1ನೇ ಶ್ಲೋಕದಲ್ಲಿ ನಿನ್ನ ಮಹಿಮೆಯನ್ನು ಎಷ್ಟು ಹಾಡಿದ್ದಾರೆ. ಶಂಕರಾಚಾರ್ಯರು ಹಾಡಿದ್ದಾರೆ, ಮಹನೀಯರು ಹಾಡಿದ್ದಾರೆ. ಆದರೆ ನನಗೂ ಹಾಡಬೇಕು ಎಂದು ಈ ಬಿಂಬದಂತತ್ವದ ಸಾಮರ್ಥ್ಯದಲ್ಲಿ ಯಾರ ಹೆಸರು ಹೇಳ್ಕೋಗಿಲ್ಲ. ಒಬ್ಬನೇ ಒಬ್ಬರು ಹಿಡ್ಕೊಂಡ್ರ, ಬ್ರಹ್ಮನನ್ನು ಹಿಡ್ಕೊಂಡ. ಬ್ರಹ್ಮಾದಿಗಳು ಸ್ತೋತ್ರ ಮಾಡಿದ್ದಾರೆ, ಅದು ಬ್ರಹ್ಮಾದಿಗಳಿಗೆ ನಿಮ್ಮ ಪೂರ್ತಿ ಕೂಡ ಗೊತ್ತಿಲ್ಲ. ಆದ್ದರಿಂದ ನಾನು ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ಹಾಡ್ತೀನಿ. ಅಲ್ಲಿ ಹೇಳ್ತಾರೆ 2ನೇ ಶ್ಲೋಕದಲ್ಲಿ ಅವರು ಏನು ಹೇಳ್ತಾರೆ ಅಂದರೆ, ನಿನ್ನ ಗುಣ ಅತೀತ ಪಂಥ. ನನ್ನ ಬುದ್ಧಿ ಬಂದಿಲ್ಲ, ನಾಳೆ ಬರೋಣ ಅಂದರೆ ಪಟ್ಟು ಅತೀತ ಪಂಥ. ನಿನ್ನ ಗುಣಗಳು ವಾಕ್ ಮನಸ್ಸಿಗೆ ಮೀರಿತು. ಆದ್ದರಿಂದ ನಾನೇನು ಮಾಡ್ತೀನಿ, ಅದರಿಂದ ನನಗೆ ಎಷ್ಟು ಆಗುತ್ತದೋ ನಿನ್ನನ್ನು ಹಾಡಬೇಕು ಆಸೆ ಇದೆ, ಆದ್ದರಿಂದ ನಾವು ಹಾಡ್ತೀನಿ ಎಂದು ಹೇಳಿ, ನೀನು ಪರಮ ಅಮೃತ, ವೇದ ಅಮೃತವಾದ ಮಾತು, ವೇದಗಳನ್ನು ಕೇಳಬೇಕು. ಈಗ ನಾವು ಹೇಗೆ ನಮ್ಮ ಮಕ್ಕಳನ್ನು PUC ಇರುವಾಗಲೇ ಇದೆಲ್ಲ ಅದು ಏನೋ ಟ್ಯೂಷನ್ 9th ಶುರು ಮಾಡ್ತಾರೆ. ಇಲ್ಲ ಟ್ಯೂಷನ್ಗೆ ಏನು ಹೆಸರು? 9th ಅವರು ಸಂಸ್ಕೃತ ಕ್ಲಾಸ್ 9th ಅವರು ಕ್ಲಾಸ್ ಕೊಟ್ಟು ಹೋಗ್ತಾರೆ. ಯಾಕೆ ಅಂದರೆ ಬೇಸ್ಲೆಸ್ ಟ್ಯೂಷನ್ ಬೇಸ್ ಅಲ್ಲಿ ಹೋಗ್ತಾರೆ. ಅದಕ್ಕೆ ಅವ್ರಿಗೆ ಅಷ್ಟು ಉತ್ಸಾಹ. ಏನು ಒಂದು 12,000 15,000 ಬೇಸ್ಲೆಸ್ ಟ್ಯೂಷನ್ ಬೇಸ್ ಅದು ಹೋಗ್ತಾರೆ. ನಾನು ಟ್ಯೂಷನ್ ಮಾಡ್ತಾ ಇದ್ದೇನೆ. ಒಂದು ದಿವಸ ಒಂದು ಕೇಳೋರು,
ವಾರಕ್ಕೆ ಎಷ್ಟು ದಿವಸ? 3 ದಿವಸ. ಯಾವ ದಿವಸ? ಗುರುವಾರ. ಗುರುವಾರ ನಮ್ಮ ಮಗ ಕರಾಟೆ ಹೋಗ್ತಾನೆ, ಶುಕ್ರವಾರ ಅವನು ಸ್ವಿಮ್ಮಿಂಗ್ ಹೋಗ್ತಾನೆ. ಮೇಡಮ್ ಯಾವಾಗ ಬರ್ತಾರೆ? ಒಂದೊಂದಿಗೆ ಒಂದೊಂದು ದಿವಸ ಅವನು ಹೋಗ್ತಾರಂತೆ. ಮಿಕ್ಕಿದ ದಿವಸ ಅವನಿಗೆ ನೌಕರಿಯಾಗಿ ಶಿಷ್ಯೋ ಬ್ರಹ್ಮ, ಶಿಷ್ಯೋ ವಿಷ್ಣು, ಶಿಷ್ಯೋ ದೇವ ಮಹೇಶ್ವರ, ಶಿಷ್ಯ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶಿಷ್ಯಾಯ ತೇ ನಮಃ. ಈ ಶ್ಲೋಕ ಚೆನ್ನಾಗಿದೆಯಾ? ಶಿಷ್ಯೋ ಬ್ರಹ್ಮ, ಶಿಷ್ಯೋ ವಿಷ್ಣು, ಶಿಷ್ಯೋ ದೇವೋ ಮಹೇಶ್ವರ ತಸ್ಮೈ ಶಿಷ್ಯಾಯ ತೇ ನಮಃ. ಆ ಥರ ಹೇಳ್ಕೊಳ್ಬೇಕಾಯ್ತು. ಆಗ ಮಕ್ಕಳು ಚೆನ್ನಾಗಿ ಓದ್ತಾರೆ. ನಮ್ಮ ಗೀತಗಳನ್ನು ಹೊಸದು ಕ್ಲಾಸ್ ಆಮೇಲೆ ಬೇಸ್ ಟ್ಯೂಷನ್ ಬಂದರೆ ಬಿಡ್ತಾರೆ. ಆದರೆ ನನಗೆ ಕೋಪ ಇಲ್ಲ ಬಿಡಲಿ. ಸೆಕೆಂಡ್ PUC ಬಂದರೆ ಮತ್ತು PUC ಬಂದರೆ ಹೇಗೆ ಬಿಡುತ್ತಾರೋ ಆ ಥರ ಅವರಿಗೆ ವೇದ ಕಲಿಬೇಕು ಎಂದು ನಾವು ಉತ್ಸಾಹ ನೋಡೋಣ. ಆದರೆ ವಿವಾದಿಯೇ ವಿದುಷಾಖಾದ್ಯ ಹೋಗಿ ನಾರಾಯಣ ಶರ್ಮಾನ ಅತ್ಮಿಗೋ ಅಂದರೆ ಆ ಯಜುಶಾಖೆಯಲ್ಲಿ ಒಂದು ಲೈನ್ ಹೇಳೋದ್ರೆ ಗೊತ್ತಿಲ್ಲ. ಆ ಥರ ನಾವು ಸುಳ್ಳಲ್ಲೇ ಜೀವನ ಮಾಡ್ತೀವಿ. ನನ್ನ ಒಂದೇ ಒಂದು ಪ್ರಾರ್ಥನೆ, ನಮ್ಮ ಪುರುಷ ಮಕ್ಕಳಿಗಾಗಲಿ ವೇದ ಕಲಿಯಲಿಲ್ಲ ಅಂದರೂ ಕೂಡ 4-5 ಶ್ಲೋಕವನ್ನು ಕಲಿಬೇಕು. ಶ್ಲೋಕಗಳನ್ನು ಅವಳಿಗೆ 2 ಸಲ ಮಾಡಬೇಕು. ನನ್ನ ಜೀವನವನ್ನು ತಿಳಿಯಲು ಉಪಕಾರ ಮಾಡುತ್ತದೆ. ನಮ್ಮ ಅಮ್ಮನ ಕಂಡ್ರೆ ಅಭಿನವಿದ್ದ ತೀರ್ಥರು ಹೊಗಳಿದರು. ಯಾಕೆ ಅಂದರೆ, ಅಮ್ಮ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಒಳ್ಳೆ ಶ್ಲೋಕಗಳನ್ನು ಒಳ್ಳೆ ಹೇಳ್ಕೊಟ್ಟಿದ್ದೀರಾ. ಇಂಥ ನೀವು ಹೇಳ್ಕೊಟ್ಬಿಟ್ರೆ ನಮ್ಮ ಮಠ ಸಿಗಲಿಕ್ಕೆ ಆಶ್ರಯ ಇಲ್ಲ. ಅದನ್ನು ಕೊನೆ ತನಕ ಕಾಪಾಡಿದರು ಅಭಿನವ ವಿದ್ಯಾರ್ಥಿ. ಆ ಥರ ನಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಹೇಳಬೇಕು. 5ನೇ ಶ್ಲೋಕದಲ್ಲಿ ಹೇಳ್ತಾರೆ, ಅವನ ಹತ್ರ ಏನಿದೆ, ಅವನು ಯಾವತ್ತೂ ಆಧಾರವಾಗಿ ಇಟ್ಟುಕೊಂಡಿದ್ದಾನೆ, ಈ ಮಾಡ್ತಾನೆ ಎಂದೆಲ್ಲ ಕುತರ್ಕವಾಗಿ ಮಾತಾಡ್ತಾರೆ ಎಂದು ಹೇಳಿ 6ನೇ ಶ್ಲೋಕದಲ್ಲಿ ಅಜನ್ಮಾನೋ ಹೇ ಲೋಕಾ ಇಮವಯವವಂತೋಪಿ ಜಗತಾ ಅಧಿಷ್ಠಾತಾರಂ ಕಿಂ ಭವವಿಧಿರನಾದೃತ್ಯ ಭವತಿ ಅನೀಶೋ ವಾ ಕುರ್ಯಾತ್ ಭುವನ ಜನನೇ ಪರಿಕರೋ ಯತೋ ಮಂದಾಸ್ವಾಮ್ಯತಿ ಅಮರವರ ಸಂಶೇರತೈಮೇ ಅಜನ್ಮಾನೋ ಲೋಕಾಃ ಇಮವಯವವಂತೋಪಿ ಜಗತಾ ಅಧಿಷ್ಠಾತಾರಂ ಕಿಂ ಭವವಿಧಿರನಾದೃತ್ಯ ಭವತಿ ಅನೀಶೋ ವಾ ಕುರ್ಯಾತ್ ಭುವನ ಜನನೇ ಪರಿಕರೋ ಯತೋ ಮಂದಾಸ್ತ್ವಾಂ ಪ್ರತಿ ಅಮರವರ ಸಂಶೇರತೈಮೇ. ಅದರಲ್ಲಿ ಹೇಳಿ, ಮಣ್ಣು ಎಂಬುದೊಂದು ಕಾರಣ. ಮಣ್ಣು ಎಂಬುದು ಕಾರಣ. ಅದಕ್ಕೆ ಆ ಕುಂಬಾರ ಎನ್ನುವುದು ಚೇತನ. ಮಣ್ಣು ಇದ್ದರೆ ಮಾತ್ರ ಕುಂಬಾರ ಅವನು ಮಡಿಕೆ ಮಾಡಬಹುದು. ಮಡಿಕೆ ತಾನಾಗಿ ಮಣ್ಣಿಂದ ಆಗಲ್ಲ. ಸ್ವರ್ಣ ಇದೆ, ಆ ಸ್ವರ್ಣಗೆ ಅಕ್ಕಸಾರಿಗ ಎಂದು ಒಬ್ಬರು ಇರಬೇಕು. ಅವನು ಮಾಡಿದರೆ ಅದು ಆವರಣ ಆಗುತ್ತದೆ. ಅದೇ ಥರ ಲೋಕಾಹ ಅವಯವಂತಹ ಈ ಲೋಕ ಅವಯವವುಳ್ಳದಾಗಿದೆ. ಇದು ಅಜನ್ಮಾನ. ಇದನ್ನು ಮಾಡಕ್ಕೆ ಯಾರು ಇಲ್ಲದೆ ಇದ್ದರೆ ಮಾಡೋಕ್ಕಾಗಲ್ಲ. ನೋಡಿ, ಒಂದು ಮರದ ಎಲೆಗಳ ತಗೊಳ್ಳಿ. ತೆಂಗಿನ ಮರದ ಎಲೆಗಳು ಹೆಚ್ಚು ನೀಳವಾಗಿದೆ. ಇನ್ನೊಂದು ಮರದ ಎಲೆಗಳು ಚಿಕ್ಕ ಚಿಕ್ಕದಾಗಿದೆ. ಮಾವಿನ ಮರದ ಎಲೆಗಳು ಬರುವಾಗ ಚಿಗುರಿ ಬರುವಾಗ ಕೆಂಪಾಗಿರ್ತದೆ, ಸಾಫ್ಟಾಗಿರ್ತದೆ. ಅದೇ ಸ್ವಲ್ಪ ದಿವಸ ಆದರೆ ಅದೇನಾಗುತ್ತದೆ, ಗ್ರೀನ್ ಬರ್ತದೆ. ಇನ್ನೂ ಸ್ವಲ್ಪ ಬಂದರೆ ಗಟ್ಟಿ ಆಗುತ್ತದೆ. ಇದನ್ನು ಯಾರು ಮಾಡೋಕ್ಕಾಗುತ್ತೆ? ಅಲ್ಲಿ ಹಾಕಿದರೆ ನೋಡುವುದು, ಅದರ ಕರ ಯಾರು ಕೈ ಕೂತು ಹೊಡೆದರ? ಈ ಲೋಕಕ್ಕೆ ಒಬ್ಬರು ಸೃಷ್ಟಿಕರ್ತ ಇದ್ದೇ ಇರಬೇಕು. ವ್ಯಾಖ್ಯಾನಕರ್ತ ಬರೆಯುತ್ತಾರೆ, ಕೈ ಇಲ್ಲದ ಮಡಿಕೆ ಕುಂಬಾರ ಮಡಿಕೆ ಮಾಡೋಕ್ಕಾಗಲ್ಲ. ಬುದ್ಧಿ ಇಲ್ಲದ ಅಕ್ಕಸಾಲಿಗ ಒಡವೆಗಳನ್ನು ಮಾಡೋಕ್ಕಾಗಲ್ಲ. ಅದೇ ರೀತಿ
ಜ್ಞಾನ ಐಶ್ವರ್ಯ ಉಳ್ಳ ಭಗವಂತನೇ ಈ ಲೋಕವನ್ನು ಸೃಷ್ಟಿ ಮಾಡುತ್ತಾರೆ. ನೀವು ನೋಡಿರಬೇಕು, ಕೆಲವು ಕಡೆ ಮಣ್ಣು ಕೆಂಪಾಗಿದೆ, ಕೆಲವು ಕಡೆ ಮಣ್ಣು ಕಪ್ಪಾಗಿದೆ, ಕೆಲವು ಕಡೆ ಕಪ್ಪಾಗಿರುವ ಮಣ್ಣು ಹತ್ತಿರವೇ ಕಲ್ಲುಗಳು, ಬಂಡೆ 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 ಕಲ್ಲುಗಳು. ಇದೆಲ್ಲ ಯಾರು ಅರೇಂಜ್ಮೆಂಟ್ ಮಾಡಿದ್ರು? ಇನ್ನೊಂದು ನೀವು ಗೊತ್ತಿರಬೇಕು, ಆ ಕಲ್ಲು ಒಳಗೆ ಹೊಡೆದ್ರೆ ಡೊಳ್ ಡೊಳ್ ಶಬ್ದ ಬರ್ತದೆ. ಅದನ್ನು ಹೊಡೆದರೆ ಅದರ ಒಳಗಿಂದ ಒಂದು ಕಪ್ಪೆ ಥರ ಹೊರಗಡೆ ಬರ್ತದೆ. ಅದು ಎಷ್ಟೋ ದಿವಸ ಅಲ್ಲೇ ಇರ್ತದೆ. ಆದ್ದರಿಂದ ಈ ದೇವರ ವಿಗ್ರಹ ಮಾಡ್ತಾರಲ್ಲ ಅವರು ಹೇಳ್ತಾರೆ, ನಮ್ಮ ಶೃಂಗೇರಿಯಲ್ಲಿ ನಮ್ಮ ದೇವಸ್ಥಾನ ಮಾಡಿದಾರಲ್ಲ, ಅಂದರೆ ನಮ್ಮ ಶಾಲೆ ಅದೇನು ದೇವ ಮೇಧ ವಿದ್ಯಾಶಂಕರ ದೇವಸ್ಥಾನ ಮಾಡಿದಾರಲ್ಲ, ಅಂತಹ ದೇವಸ್ಥಾನಗಳಲ್ಲಿ ಜಗನ್ನಾಚಾರ್ಯರು ಮಾಡಿದಂತೆ ಅವನ ಮಗ ಹುಟ್ಟಿದಾನೆ ಗೊತ್ತಿಲ್ಲ, ಅವನು ಗರ್ಭಿಣಿ ಅವನು ಇರುವಂತ ಅವನು ಬಂದು ಇದರಲ್ಲಿ ಕೊರತೆ ಇದೆ ನೋಡಿದಂತೆ, ಕೊರತೆಯನ್ನು ತೋರಿಸಿದಂತೆ. ಇದು ಯಾರು ಮಾಡೋಕ್ಕಾಗುತ್ತದೆ? ಅದರಿಂದ ಲೋಕ ಕಿಂ ಅವಯವತ್ತೋಪಿ ಅಜನ್ಮಾನ ಎಂದು ಅಲ್ಲಿ ಕೊನೆಯಲ್ಲಿ ಸಂಶಯರ್ಥ ಎಂದು ಅದೇ ಸಂಶಯರ್ಥ ಎಂದರೆ ಅವರು ಸಂದೇಹ ಪಡ್ತಾರೆ, ಮುಟ್ಟಾಳುಗಳು ಸಂದೇಹ ಪಡ್ತಾರೆ. ಏನೆಂದು ಈ ಅವಯವವುಳ್ಳ ಈ ಲೋಕ ಕೂಡ ಅದು ಅಲ್ಲಿಗೆ ಜನ್ಮಕರ್ತ ಕರ್ತ ಒಂದು ಒಬ್ಬನು ಇಲ್ಲ, ಆ ಥರ ಆಗುತ್ತದೋ. 10 ಮಾವಿನ ಬೀಜವನ್ನು ಇಡ್ತೀವಿ, 10 ಬೆಳೆ ಇರ್ತದೋ? ಅದು ಒಂದೇ ಮಾಡಿ ಭೂಮಿಯನ್ನು ರೆಡಿ ಮಾಡಿದ್ದೀವಿ. ಅದರಲ್ಲಿ ಭಗವಂತನ ಕೃಪೆ ಇದ್ದರೆ ಮಾತ್ರ 10 ಬರ್ತದೆ. ಅದರಲ್ಲಿಯೂ ಪುನಃ ಭಗವಂತನ ಕೃಪೆ ಬಂದರೆ ಮಾತ್ರ ಹಣ್ಣುಗಳು ಎಲ್ಲ ಬರ್ತದೆ. ಅಜನ್ಮಾನೋ ಲೋಕ ಕಿಂ ಅವಯವತ್ತೋಪಿ. ಇಲ್ಲ ಇನ್ನೊಂದು ಹೇಳ್ತಾರೆ, ಅಧಿಷ್ಠಾತಾರಂ ಕಿಂ. ಈಗ ಅಧಿಷ್ಠಾತ ನಾಯಕ ಅವನು ಯಾರು? ಭಾವ ವಿಧಿ ಅನಾದೃತ್ಯ ಭವತಿ. ಇದಕ್ಕೆ ಅಧಿಷ್ಠಾತ ಒಬ್ಬನು ಇಲ್ಲ, ಅದು ತಾನೇ ಉಂಟಾಗುತ್ತದೆ. ಅಂದರೆ ಮಣ್ಣೇ ಮಡಿಕೆ ಆಗುತ್ತದೆ, ಚಿನ್ನವೇ ಆಭರಣ ಆಗುತ್ತದೆ. ಅದು ಹೇಗೆ ಆಗಲು? ಆದ್ದರಿಂದ ಆಗಲ್ಲ. ಒಂದು ಕಡೆ ಕೆಂಪು ಮಣ್ಣು, ಒಂದು ಕಡೆ ಬಿಳಿ ಮಣ್ಣು, ಒಂದು ಕಡೆ ಮರುಭೂಮಿ, ಆ ಮರುಭೂಮಿಯಲ್ಲಿ ಒಂದು ಕಡೆ ನೀರು, ಅದರಲ್ಲಿ ಮಧ್ಯದಲ್ಲಿ ಖರ್ಜೂರ ವೃಕ್ಷಗಳು. ಯಾರು ಮಾಡಿದ್ರು? ನಮ್ಮೂರಲ್ಲಿ ಹೋಗಿ ಖರ್ಜೂರ ಕೆಜಿ 50 ರೂಪಾಯಿ ಕೊಡಬೇಕು. ಅಲ್ಲಿ ದುಬೈ ಹೋಗಿ ನೋಡಿ, ಅಲ್ಲಿ ಖರ್ಜೂರ ರೋಡೆಲ್ಲ ಬಿದ್ದಿದೆ, ಖರ್ಜೂರ ಇಲ್ಲ, ರೋಡೆಲ್ಲ ಬಿದ್ದಿದೆ, ರೋಡೆಲ್ಲ ಖರ್ಜೂರ ವೃಕ್ಷಗಳೇ ಅಷ್ಟು ಬಿದ್ದಿದೆ ಖರ್ಜೂರ. ಇದು ಯಾರು ಹೇಳ್ಕೊಟ್ರಪ್ಪ? ಆಗ ನಾನು ಹೇಳಿದೆ, ನಮ್ಮೂರಲ್ಲಿ ಖರ್ಜೂರ ವೃಕ್ಷ ಇಟ್ಟರೆ ಬರ್ತದ. ಅದರಿಂದ ಅನೀಶ ಅಂದರೆ ಶಕ್ತಿ ಇಲ್ಲದವನು. ಅನೀಶ ವಾ ಕುರ್ಯಾತ್ ಭುವನ ಜನನೇ. ಶಕ್ತಿ ಇಲ್ಲದವನು ಈ ಭುವನವನ್ನು ಮಾಡಕ್ಕೆ ಆಗಲ್ಲ ಎಂದು ಈ ಕವಿ ಹೇಳ್ತಾರೆ. ಶಕ್ತಿ ಇಲ್ಲದವನು ಮಾಡೋಕ್ಕಾಗುತ್ತಾ? ಈ ಅವಯವ ಉಳ್ಳ ಈ ಲೋಕ ತಾನೇ ಜನ್ಮ ತೆಗೆಯಕ್ಕೆ ಆಗುತ್ತಾ? ಅಧಿಷ್ಠಾತ ಇಲ್ಲದೆ ಇದು ಎಲ್ಲ ಉಂಟಾಗುತ್ತಾ? ಶಕ್ತಿವಂತನೇ ಮಾಡ್ತಾನೆ, ಒಳ್ಳೆ ಕೈ ಇರುವವನು ಕುಂಭ ಮಾಡ್ತಾನೆ. ಅದರಲ್ಲಿಯೂ ಅವರು ಸಾಮರ್ಥ್ಯವಾದ ಕುಂಭ ಮಾಡಬೇಕು. ನೀವು ಹಣತೆ ನೋಡಿ, ಅದು ಎಷ್ಟು ಸೈಜ್ಗಳು. ಕೆಲವು ಹಣತೆಯಲ್ಲಿ ಒಳಗೆ ಓಂಕಾರ ಇದೆ. ಹಣತೆ ನಾವು ಕಾಚಿಯಿಂದ ಬರ್ತೀವಲ್ಲ, ಒಳಗೆ ಓಂಕಾರ. ಇನ್ನು ಕೆಲವರಲ್ಲಿ ಎಷ್ಟೆಷ್ಟೋ ಡಿಸೈನು. ಅವನು ಅನೀಜನಾದರೆ ಮಾಡೋಕ್ಕಾಗುತ್ತೋ? ಬುದ್ಧಿ ಇಲ್ಲದವನಾದರೆ ಮಾಡೋಕ್ಕಾಗುತ್ತೋ? ಚಿನ್ನವೇ ಬಳೆ ಅದರಲ್ಲಿ ಎಷ್ಟು ಸ್ವೀಕರಿಸಿ ಮಾಡ್ತಾರೆ. ಅದರಲ್ಲಿ ಹೇಳ್ತಾರೆ, ಕೆಲವರಿಗೆ ಹುಡಿ ಇರ್ತದೆ, ಅದು ಪುನಃ ಕಡಿಮೆ ಮಾಡೋದು, ಅದನ್ನು ಕರಗಿಸಿದರೆ ಶುದ್ಧ ಸಿಗಲ್ಲ. ಅದರ ಕಾರಣ ಅನೀಶ ವಾ ಕುರ್ಯಾತ್ ಭುವನ ಜನನೇ ಕಹ ಪರಿಕರ.
ಯಥೋ ಮಂದಾ ತ್ವಾಂ ಪ್ರತಿ ಅಮರವರ. ಷಟ್ಟದೇವನೇ ಮಂದರು ನಿಮ್ಮನ್ನು ಸಂಶಯತೆ ಸಂದೇಹ ಪಡ್ತಾರೆ. ಅವರೇ ಭಗವಂತನೇ ಅವನನ್ನೇ ಸಂಶಯ ಪಟ್ಟರೆ ಭಗವಂತನು ಗೀತೆಯಲ್ಲಿ ಹೇಳ್ತಾರೆ, ನನ್ನನ್ನು ಅವರು ಎಲ್ಲರೂ ಅಯ್ಯೋ ಅವನ ಒಂದು ಏನು ಕುರುಗ, ಅವನಿಗೇನು ಗೊತ್ತು ಎಂದು ಆ ಕೃಷ್ಣನೇ ನಿಂದಂತಿಮಾ ಎಂದು ಹೇಳ್ತಾರೆ. ಅವನನ್ನೇ ನಿಂದಿಸಿದರೆ ನಮ್ಮೆಲ್ಲ ನಿಂದಿಸಿದರೆ ಏನು ತಪ್ಪಿಲ್ಲ. ಆದರೆ ನಮ್ಮನ್ನು ನಿಂದಿಸಿದರೆ ಏನೇ ನನ್ನ ಪುತ್ರಿ ಗಿರಿಜಾ ನಿನ್ನನ್ನೆಲ್ಲ ನಿಂದಿಸಿದರೆ ತಕ್ಷಣ ನಿನಗೆ ಏನು ಬರ್ತದೆ? ಗೀತೆ ಹೋದ್ರೆ ಬೆಳಗಿಂದ ಸಾಯಂಕಾಲ ಅವಜಾನಂತಿ ಮಾಂ ಮೂಢಾ ಮಾನುಷೀ ತನುಮಾಶ್ರಿತಂ ಪರಂಧಾಮ ಅನಾನಂದೋ ಮನಭೂತ ಮಹೇಶ್ವರಂ ಮೋಘಾಶ ಮೋಘಕರ್ಮಾಣೋ ಮೋಘಜ್ಞಾನ ವಿಜೇತಸ. ದುಃಖಪಡ್ತಾರೆ ಕೃಷ್ಣ, ನನ್ನನ್ನು ಅವಜಾರಂತಿ ಅರಕ್ಷೆ ಮಾಡ್ತಾರೆ. ಆ ಥರ ಇಲ್ಲಿ ಮಂದಾಹ ತ್ವಾಂ ಏ ಅಮರವರ ದೇವೋತ್ತಮನೇ, ದೇವೋತ್ತಮನಾದ ದೇವೋತ್ತಮನೇ ನಿನ್ನನ್ನು ಸಂಶಯರತೆಯಿದೆ ಮಂದರು ನಿನ್ನನ್ನು ಸಂಶಯ ಪಡ್ತಾರೆ ಎಂದು ಹೇಳ್ತಾರೆ. ಅಜನ್ಮಾನೋ ಲೋಕ ಕಿಮವಯವಬಂಧೋಪಿ ಜಗತಾ ಅಧಿಷ್ಠಾತಾರಂ ಕಿಂ ಭವವಿಧಿರನಾವೃತ್ಯ ಭವತಿ ಅನೀಶೋ ವಾ ಕುರ್ಯಾತ್ ಭುವನ ಜನನೇ ಕಃ ಪರಿಕರೋ ಯತೋ ಮಂದಾಸ್ತ್ವಾಂ ಪ್ರತಿ ಅಮರವರ ಸಂಶೇರತಯಿಮೇ ನೈ ಸಾಂಖ್ಯಂ ಯೋಗಃ ಪಶುಪತಿಮತಂ ವೈಷ್ಣವಮಿತಿ ಪ್ರಭಿನ್ನೆ ಪ್ರಸ್ಥಾನೆ ಪರಮಗಮನಪಥ್ಯಮಿತಿ ಚ ರುಚೀನಾಂ ವೈಚಿತ್ರ್ಯಾತ್ ರುಜುರ್ಯನಾನಾಪಥಜುಷಾಂ ನೃಣಾಮೇಕೋ ಗಮ್ಯಃ ತ್ವಮಸಿ ಪಯಸಾ ಮರ್ಣಮಯಿವ ತ್ರಯೀ ಸಾಂಖ್ಯಂ ಯೋಗಃ ಪಶುಪತಿಮತಂ ವೈಷ್ಣವಮಿತಿ ಪ್ರಭಿನ್ನೆ ಪ್ರಸ್ಥಾನೆ ಪರಮಗಮನಪಥ್ಯಮಿತಿ ಚ ರುಚೀನಾಂ ವೈಚಿತ್ರ್ಯಾತ್ ರುಜುಕುಟಿಲನಾನಾಪಥಜುಷಾಂ ನೃಣಾಮೇಕೋ ಗಮ್ಯಃ ತ್ವಮಸಿ ಪಯಸಾ ಮರ್ಣಮಯಿವ. ನೋಡಿ, ನದಿಗಳು ಎಷ್ಟೋ ನದಿಗಳಿರ್ತವೆ. ಆ ನದಿಗಳು ಕೆಲವು ನದಿಗಳು ದೀರ್ಘವಾಗಿರ್ತವೆ, ಕೆಲವು ನದಿಗಳು ಚಿಕ್ಕದಾಗಿಯೇ ಇರ್ತವೆ. ಹೇಗೆ ಚಿಕ್ಕ ನದಿ, ದೀರ್ಘ ನದಿ, ಕುಟಿಲವಾಗಿ ಓಡುವ ನದಿ, ಕೆಲವು ನದಿಗಳು ಡೈರೆಕ್ಟಾಗಿ ಓಡ್ತೀವಿ. ಅದೇನೋ ಒಂದು ಹೇಳ್ತಾರಪ್ಪ, ಅಮೆರಿಕ ನಿಮ್ಮದು ರೋಡ್ ಇದೆ ಇಲ್ವೇ, ಈ ಥರ ಕುಟಿಲವಾದ ಒಂದು ರೋಡು ಇದೇನು ಹೇಳ್ತಾರೆ. ಅದನ್ನು ಹೌದಿಲ್ಲ, ನಮ್ಮ ಬುದ್ಧಿಯ ಕುಟಿಲ, ನಾವು ಅಲ್ಲಿ ಹೋಗಿ ಕುಟಿಲ ಆಗಿರ್ಬೋದು. ಕುಟಿಲ ಅಂದರೆ ಬೆಟ್ಟು 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 ಬೆಟ್ಟಾಗಿ ಒಂದು ರೋಡ್ ಇದೆ. ಅದರಿಂದ ಇಲ್ಲಿ ಹೇಳ್ತಾರೆ ರುಜು ಅಂದರೆ ಸ್ಟ್ರೈಟ್, ಕುಟಿಲ ಅಂದರೆ ಸ್ವಲ್ಪ ತಿರುಗಿ ಜಾಸ್ತಿ. ರುಜು ಕುಟಿಲ, ಕುಟಿಲ ನಾನಾ ಪಥ, ಪಥ ಅಂದರೆ ಮಾರ್ಗ, ಪಥ ಅಂದರೆ ಮಾರ್ಗ. ಕೆಲವು ಮಾರ್ಗಗಳು ರುಜುವಾಗಿರ್ತದೆ, ಕೆಲವು ಮಾರ್ಗಗಳು ಕುಟಿಲವಾಗಿರ್ತದೆ. ಆದರೆ ನದಿ ಇಲ್ಲಿ ಓಡಿದ್ರು ಏನು ಓಡಿದ್ರು ಕೊನೆಯಲ್ಲಿ ಎಲ್ಲಿ ಸೇರ್ತದೆ? ಅದು ಹೇಳ್ತಾರೆ ನೃಣ ಏಕೋ ಗಮ್ಯ, ಗಮ್ಯ ಸೇರಬೇಕಾದ ಸ್ಥಳ ಯಾರಿಗೆ? ವಯಸ್ಸ ನೀರಿಗೆ, ನೀರಿಗೆ ಸೇರಬೇಕಾದ ಸ್ಥಳ ಏನು? ತೋಮಸಿ ಅಂದರೆ ಅರ್ಣವ, ಅರ್ಣವ ಅಂದರೆ ಸಮುದ್ರ. ಹೇಗೆ ಎಲ್ಲ ನೀರುಗಳು, ಮೊನ್ನೆ ಶೃಂಗೇರಿಯಲ್ಲಿ ತುಂಗಾ ಪುಷ್ಕರ ಆಯಿತು. ಆ ತುಂಗಾ ಪುಷ್ಕರ ತೋರಿಸಿ ನಮ್ಮ ವಿಜಯೇಂದ್ರ ಭಾರತಿ ಪೂಜೆ ಮಾಡಿದ್ರು. ತುಂಗಾ ಪುಷ್ಕರ ಅಂದರೆ ಅದು ಭದ್ರೆಗೆ ಸೇರಿಸುತ್ತದೆ, ತುಂಗಾ ಭದ್ರೆ ಎರಡು ಸೇರಿ ಕೃಷ್ಣಾ ನದಿಗೆ ಸೇರಿಸುತ್ತೆ, ಆಮೇಲೆ ಹೋಗಿ ಸಮುದ್ರದಲ್ಲಿ ಬೆಳೆಸುತ್ತೆ. ಆದ ಕಾರಣ ಎಷ್ಟೆಲ್ಲ ಮಾರ್ಗಗಳು ಉಂಟು ಅಂದರೆ ತ್ರಯೀ, ತ್ರಯೀ ಅಂದರೆ ವೇದ ಮಾರ್ಗ,
ಸಾಂಖ್ಯ ಅಂದರೆ ಕಪಿಲ ಪತಂಜಲಿ ಅವರು ಹೇಳಿದ್ದಾರೆ, ಆ ಮಾರ್ಗಕ್ಕೆ ಸಾಂಖ್ಯ ಎಂದು ಹೆಸರು. ಯೋಗ ಯೋಗ ಮಾರ್ಗ ಅಂತ ಹೇಳ್ತಾರೆ. ಪಶುಪತಿ ಮತಂ ಲಿಂಗಾಯತ ಶ್ರೇಷ್ಠವೇ ಅಥವಾ ಇವರು ಶ್ರೇಷ್ಠವೇ ಅವರ ಶ್ರೇಷ್ಠವೇ ಎಂದು ಹೋದ ವರ್ಷ ಈ ಕೊರೋನಾ ಹತ್ರ ಅವ್ರ ಜಗಳ ಅದು ಆಟರು ನಮ್ಮ ಕರ್ನಾಟಕದಲ್ಲಿ. ಲಿಂಗಾಯತರು ಶ್ರೇಷ್ಠವೇ ವೀರ ಸೈನಿಕರು ಶ್ರೇಷ್ಠರೇ ಇತ್ತೆಲ್ಲೋ ರಾಜೇಶ್ವರಿ. ಹೋದ ವರ್ಷ ಲಿಂಗಾಯತರ ಶ್ರೇಷ್ಠವ ವೀರ ಸೈನಿಕರು ಶ್ರೇಷ್ಠರ ಇವರು ಯಾರು ಎಂದು ಜಗಳ ಇತ್ತು. ನನಗೇ ಗೊತ್ತು ಅಂತ ಹೇಳ್ತೀಯಾ, ನಾನು ಸುಧರ್ಮ ಎಂದು ಒಂದು ಸಂಸ್ಕೃತ ಪತ್ರಿಕೆ ತಗೊಳ್ತೀನಿ, ಅದರಲ್ಲಿ ಒಂದು ಇಲ್ಲದ ಹೇಳ್ಕೋತೀನಿ. ಎಲ್ಲ ಒಂದೇ, ಇವರು ಶ್ರೇಷ್ಠವೇ ಅವರು ಶ್ರೇಷ್ಠವೇ, ಅದು ಯಾರೊಬ್ಬರು ಸುಮ್ಮನೆ ಇರೋಕ್ಕಾಗಲ್ಲ. ಈ ಭಕ್ತ ಅವ್ರು ಯಾಕೆ ಈ ಜಗಳ ಶುರು ಮಾಡಿದ್ರು ಅಂದರೆ ಓಟ್ ಸಿಗುತ್ತೆ. ನಾವು ಮಾಡ್ತೀವಿ ಮುಸ್ಲಿಮರ ಶ್ರೇಷ್ಠರ ಹಿಂದೂಗಳು ಎಲ್ಲರೂ ಒಳ್ಳೆಯವರೇ, ಎಲ್ಲರೂ ಒಳ್ಳೆಯವರೇ. ಒಂದು ವಿಷಯ ಬಂತು, ದುರ್ಯೋಧನರು ಹೋಗಿ ಒಂದೇ ಒಂದು ಕೆಟ್ಟವರನ್ನು ಕರ್ಕೊಂಡು ಮಾಡಿ ಹೇಳಿದ್ರು. ದುರ್ಯೋಧನ ಒಂದು ಒಳ್ಳೆಯವನ್ನು ಕರ್ಕೊಂಡು ಮಾಡಿ ಹೇಳಿದ್ರು. ದುರ್ಯೋಧನ ತಿರುಗಾಡಿ ಬಂದ ಲೋಕದಲ್ಲಿ ಯಾರು ಅಲ್ಲಿ ಧರ್ಮಪುತ್ರರನ್ನು ಕಳಿಸಿದ್ರು. ನೀನು ಹೋಗಿ ಒಂದು ಕೆಟ್ಟವರನ್ನು ಕರ್ಕೊಂಡು ಬಾ ಆಯ್ತು. ಇವನ್ನೆಲ್ಲ ಹೋಗಿದ್ದಾರಲ್ಲ, ಯಾರು ಹೋಗಿದ್ದಾರೆ? ಏನು ಹೇಳಿದ್ರಿಂದ ಎಲ್ಲರೂ ಹೇಳಿದ್ದಾರೆ. ಈಗ ಧರ್ಮಪುತ್ರ ನಿನಗೆ ಮಾಹಿತಿ ಹೋಗಿ ಒಂದು ಕೆಟ್ಟವರು ಅವರು ತಿರುಗಾಡಿ ಲೋಕದಲ್ಲಿ ಯಾರು ಕೆಟ್ಟವರಿಲ್ಲ, ಊರು ಪೂರ್ತಿ ಕೆಟ್ಟವನು ಹೋಗಿ ಅಂತ ಹೇಳಿದ ಊರೊಳಗೆ ಧರ್ಮಪುತ್ರ ಏನು ಹೇಳಿದ? ಕೆಟ್ಟವರೇ ಇಲ್ಲ. ಅದೇ ಊರೊಳಗೆ ಇವರನ್ನು ಕಳಿಸಿದ್ರೆ ದುರ್ಯೋಧನ ಕಳಿಸಿದ್ರೆ ಊರೊಳಗೆ ಎಲ್ಲರೂ ಕೆಟ್ಟವರು. ಕಾರಣ ಯಾರು? ನಾವೇನು ನೋಡ್ತೀವೋ ಆ ಥರ ನೋಡ್ತೀವಿ. ಮಂದಾಹ ಮಾಡ್ತಾರೆ. ಇನ್ನೊಂದು ವೈಷ್ಣವ, ವಿಷ್ಣುವನ್ನು ಪೂಜೆ ಮಾಡಿ ಅಂತ ಹೇಳ್ತಾರೆ. ತ್ರೈ ಸಾಂಖ್ಯಂ ಯೋಗ ಪಶುಪತಿ ಮತಂ ವೈಷ್ಣವಿತಿ, ಇದು ಮಾರ್ಗ ಪ್ರಭಿನ್ನವಾಗಿದೆ. ಅದರಲ್ಲಿ ಕೆಲವರಿಗೆ ಈ ವೇದ ಮಾರ್ಗ ಅದನ್ನು ಪರಿಪಾಲನೆ ಕಾಣುತ್ತೆ. ವೇದಗಳನ್ನು ಓದು, ಇಂದ್ರಿಯೊಳಗೆ ನಿಗ್ರಹ ಮಾಡು, ಬೆಳಗ್ಗೆ 4 ಗಂಟೆಗೆ ಹೇಳು ಎಂದು ಹೇಳಿದ್ರೆ ಅವರಿಗೆ ಆಗಲ್ಲ. ಯಾರಿಗೆ ಆಗುತ್ತೋ ಅವರು ಟ್ರೈ ಮಾಡ್ತಾರೆ. ಈ ಕಪಿಲ ಪತಂಜಲಿ ಅವರು ಏನು ಮಾಡ್ತಾರೆ? ಅವರು ಹೇಳಿದ್ರು, ಮನುಷ್ಯ ಪ್ರಕೃತಿ ಗುಣಗಳ ಸಂಬಂಧದಿಂದ ಅವನು ತನ್ನ ಕೆಲಸವನ್ನು ಮಾಡ್ತಾನೆ. ಮನುಷ್ಯ ಪ್ರಕೃತಿ ಒಂದು ಪುರುಷ ಒಂದು ಪುರುಷ ಅಂದರೆ ಪರಬ್ರಹ್ಮ, ಪ್ರಕೃತಿ ಅಂದರೆ 3 ಗುಣ: ಸತ್ವಗುಣ, ರಜೋಗುಣ, ತಮೋಗುಣ. ಈ ಹೊಲದಲ್ಲಿ ಕೆಲಸ ಮಾಡ್ತಾ ನೋಡಿ, ಅವನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಜಪ ಮಾಡಿ ಹೋಗಕ್ಕಾಗಲ್ಲ. ಅವನು ಹೇಗೆ ಹೇಳ್ತಾರೆ, ಮುಖ ತೊಳ್ಕೊಳ್ತಾನೆ, ಆ ಎತ್ತುಗಳನ್ನು ಕರ್ಕೊಂಡು ಹೋಗ್ತಾನೆ ಅಥವಾ ಟ್ರಾಕ್ಟರ್ ಕರ್ಕೊಂಡು ಹೋಗ್ತಾನೆ, ಹೋಗ್ತಾನೆ. ಅವನಿಗೆ 11 ಗಂಟೆಗೆ ಇವರು ಏನು ತಿಂತಾರೋ ಒಂದೆಯೋ ರಾಗಿ ಬಂದೆಯೋ ಅಥವಾ ಜೋಳ ರೊಟ್ಟಿಯೋ ಕೊಡ್ತಾರೆ. ಆದರೆ ಈ ಬ್ರಾಹ್ಮಣರು ಬಿಡಿದಾರಲ್ಲ, ಅದನ್ನು ಬೆಳಿಗ್ಗೆ 4 ಗಂಟೆಗೆ ಹೇಳು, 5 ಗಂಟೆ ಸಂಧ್ಯಾನ ಮಾಡು, ಪುನಃ 9 ಗಂಟೆಗೆ ಸ್ನಾನ ಮಾಡು. ಅವನ ಹೊಲಗದ್ದೆ ಹೋಗ್ಬೇಡ, ಅವನಿಗೆ ತ್ರೈ ಮಾರ್ಗ ಆಗುವುದು. ಆದರೆ ಈಗ ನಾವು ಮಾಡಿದ ಮಾರ್ಗ ಏನಪ್ಪ ಅಂದರೆ ಸೂಪರ್ ಫಾಸ್ಟ್ ಮಾರ್ಗ. ಬೆಳಗ್ಗೆ ಎದ್ದು ಅಡುಗೆ ಮಾಡೋಲ್ಲ ಅಂತಾಳೆ ಯಾರು? ಸೊಸೆ, ಹೆಂಡತಿ. ಇವನು ಕರೆದವನ್ನು ಹುಡುಗರು ಹೇಳ್ತಾನೆ, ಯಾರು? ಗಂಡ. ಅವಳು ಹೇಳ್ತಾಳೆ, ಲಕ್ಷ್ಮಣ ಜಾಗ್ರತೆ, ಲಕ್ಷ್ಮಣ ಜಾಗ್ರತೆ. ಅವಳು ಏನು ಹೇಳ್ತಾಳೆ ಗೊತ್ತಾ? ಅವಳು ಅಯ್ಯೋ ಸೆಂಟ್ರಲ್ ಗೌರ್ಮೆಂಟ್ ಇದು ಒಳ್ಳೆ ಪೆನ್ಷನ್ ಬರ್ತದೆ, ನಾನು ಕೆಲಸ ಬಿಡೋಣ ಅಂತ ಹೇಳ್ತಾಳೆ. ಅವಳು ಕೆಲಸ ಬಿಡೋಣ ನಾಲ್ಕಾಳೆ. ಅಪ್ಪ ಯಾರು ಅಡುಗೆ ಮಾಡೋದು ಅಂದರೆ ನೋಡಿ, ನೀವು ಮಾಡಬೇಕಾದ್ರೆ ಒಂದು ಮನುಷ್ಯ ನನಗೆ ನೀವು ಅಡುಗೆ ಮಾಡಬೇಡ, ನಾನು ಅಲ್ಲೇ ಅದು ಇವಳು ಯಾಕೆ ಮದುವೆ ಮಾಡ್ಕೊಳ್ಬೇಕು? ಇದು ಎಲ್ಲ ಕಡೆ ಇಲ್ಲ. ಅದೇ ಥರ ಮಕ್ಕಳಿಗೆ 7:30 ಸ್ಕೂಲು, 7:15 ಅದು
ಪೌಡರ್ ಸ್ನಾನವೋ ಅಥವಾ ಸ್ನಾನವೋ ಏನೋ ಸ್ನಾನವೋ ಮಾಡಿ ಅವರಿಗೆ ಹಾಲನ್ನು ಕುಡಿಸಿ ಆ ಡಬ್ಬಲ್ಲಿ ಹಾಕಿ ಚಿಗುರನ್ನು ಕುಡಿಸಿ ಆ ಡಬ್ಬಲ್ಲಿ ಹಾಕಿ ಕಳಿಸ್ತಾರೆ. ಅಲ್ಲಿ ಬಂದು ಪ್ರಯಾಣ ಮಾಡಿ ನಿಂತುವಾಗ ಎಲ್ಲರೂ ಮಾಮಿಟ್ ಮಾಡ್ತಾರೆ. ಇದು ನಾನು ಸೆಲೆಬ್ರೇಷನ್ ನೋಡಿ ಪ್ರೇಯರ್ ಅಡಿ ನಿಂತಿರ್ತಾರೆ. ಅವರಿಗೆ ಒಂದು ತಿಂಡಿ ಕೊಡಬೇಕು ಅಥವಾ ಹಾಲು ಕೊಡಬೇಕು. ತಿಂಡಿಯು ಕೊಟ್ಟು ಹಾಲು ಕೊಟ್ಟೆ. ನಾನು ಅತ್ತೆ ಹೇಳ್ತೇನೆ, ಈಗ ಹೇಳ್ಕೊಡ್ಬೇಡ, ಆ ಕಾಲದಲ್ಲಿ ನಿಮ್ಮಮ್ಮ ಅನುಭವಿಸಲೇ ಇಲ್ಲ, ಈಗ ನಮ್ಮನ್ನು ಬೇಡ ಅಂತಾರೆ. ಅದರಿಂದ ಹೇಳ್ತೀನಿ, ನಿಮ್ಮಮ್ಮನನ್ನು ವೃದ್ಧಾಶ್ರಮ ಅವರು ಆ ಕಾಲ ಹಾಲು ಕುಡಿಯಲಿಲ್ಲ, ಹಾಲು ಕುಡಿಯಲಿಲ್ಲ, ತಿಂಡಿ ತಿನ್ನಲಿಲ್ಲ. ನಾನು ನಿಮ್ಮ ಮಗನಿಗೆ ಕೊಟ್ಟರೆ ಅವರಿಗೆ ಹೊಟ್ಟೆ ಆ ಕಿಚನ್ನ ನೋಡ್ತೀನಿ ಎಲ್ಲ ಬರೀತೀನಿ, ಎಲ್ಲ ಹೊಟ್ಟೆ ಕಿಚನ್ ಅವರಿಗೆ ಎಲ್ಲ ಅದು ಆಗಲ್ಲ. ಇದನ್ನು ನಾವು ಏನು ಮಾಡೋಕ್ಕಾಗಲ್ಲ. ಕಾಟಿನ ಸತ್ಯ ಸೂಪರ್ ಭಾರತ ಸಿದ್ದೇಶ ಇದು ಆ ಕಾಲದಲ್ಲಿ ಇರಲಿಲ್ಲ. ಯಾರ ಕಾಲದಲ್ಲಿ? ಪುಷ್ಪದತ್ತನ ಕಾಲದಲ್ಲಿ. ಅವನು ಇಚ್ಚಿದರೆ ಇನ್ನೊಂದು ಹಾಕಿವ ತ್ರೈ ವೇದವಾದ ಸಾಂಖ್ಯಂ ಅಂದರೆ ಕಪಿಲ ಪತಂಜಲಿ ಅವರಿಂದ ಮಾಡಲ್ಪಡಿತು. ಪುರುಷ ಪ್ರಕೃತಿ, ಪುರುಷ ಭಗವಂತನು. ಅವನು ಈ ಪ್ರಕೃತಿಯಿಂದ ಬಂದ 3 ಗುಣಗಳಿಗೆ ಒಳಗಾಗ್ತಾನೆ, ಸತ್ವ ರಜಸ್. ಆದ್ದರಿಂದ ಅವನು ಬಂಧನ ಕೊಡ್ತಾನೆ ಅಥವಾ ಕೆಲವು ಸಮಯ ಅದರಿಂದ ಹೊರಗೆ ಬರ್ತಾನೆ. ಕೈಯರ್ನಿಂಗೈ ಸ್ತ್ರೀ ಗುಣಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರ ಕಥಂ ಸ್ಥೇತಾನ್ ಅತಿವರ್ತತೆ. ಗುಣಾತೀತ ಇದು ಪದ್ಮ 3ನೇ ಎಕ್ಸಾಮ್ಗೆ ಇದಾಗ್ಬಿಟ್ಟು ಕೈಯರ್ನಿಂಗೈ ಸ್ತ್ರೀ ಗುಣಾನ್ ಗುಣಾತೀತ ಎಂದು ಅವನು ಸತ್ವ ರಜಸ್ತಮ ಗುಣದಿಂದ ಅತೀತ, ಇನ್ನು ಬೇಡ. ತುಂಬ ಚೆನ್ನಾಗಿ ಹೇಳ್ತಾರೆ. ಅವಳು ಹೇಳ್ತಾಳೆ, ಅಮ್ಮ ನಾವು 8 ವರ್ಷಗಳಿಂದ ಭಗವದ್ಗೀತೆ ಓದ್ತೀವಿ, ತುಂಬ ಸಂತೋಷ. ಆದರೆ ಅದರಲ್ಲಿ ಎಷ್ಟು ವಿಷಯ ಇದೆ ಎಂದು ನೀವು ನಮ್ಮನ್ನು ಈ ಪರೀಕ್ಷೆ ಭಾಗದಲ್ಲಿ ಖಂಡಿತ ಮೇಲೆ ಗೊತ್ತಾಯಿತು. ಅಲ್ಲಿ ಗೊತ್ತಾಗಲಿಲ್ಲ. ನಮ್ಮನ್ನು ಕಟ್ಟಿ ಪ್ರಾಣ ತಿಂತೀರಾ? ಇರಲಿ ಬಿಡಿ, ನಾನು ನಿಮ್ಮ ಪ್ರಾಣ ತಿಂತೀವಿ. ನಾವು 8 ವರ್ಷಗಳಿಂದ ಈ ಭಗವದ್ಗೀತೆಯನ್ನು ಓದ್ತಾ ಇದ್ವಿ. ಆದರೆ ಈ ಪರೀಕ್ಷೆ ಇದು ಅಲ್ಲಿ ಕೂತಿದ್ದಾರೆ ನೋಡಿ. ಶಿ ಶುಡ್ ಬಿ ಮೈ ಓಲ್ಡ್ ಏಜ್, ನನ್ನ ಸೇಮ್ ಏಜ್. ಬರೀ ಅಂದರೆ ಪಾಪ ಬಾಯಿ ಇಟ್ಕೊಂಡು ಬರೆದ್ರು. ಲಕ್ಷ ಬರೆದರು ಸುಶೀಲ. ಇವರ ಅತ್ತೆ ಹೆಸರು ಸುಶೀಲ. ಅವ್ರು ಏನು ಮಾಡಿದ್ರು? ರಾತ್ರಿ ಈಗ ನಮ್ಮ ಮನೆಯಲ್ಲಿ ಕೂತ್ಕೊಂಡು 2 ಪೇಪರ್ ಬರೆದರು. 3ನೇ ಪೇಪರ್ ಬರೆಯೋಕ್ಕೆ ಅವರನ್ನು ಆಟೋಲ್ಲಿ ಕೂತ್ಕೊಂಡು ನಾನು ಸುಶೀಲಮ್ಮ ಶಿಶುಕ್ಕೆ 80 ಕರ್ಕೊಂಡು ವಯಸ್ಸು ಕಾಣಿಸ್ಕೊಂಡು ಸೆಂಟ್ರಿಗೆ ಹೋಗ್ತೀನಿ. ಒಂದು ಸ್ಕೂಟರ್ ಬಾಲ ಹೊಡೆದು ಸುಶೀಲಮ್ಮ ಕರಡು ಬಿತ್ತು. ಅವರಿಗೆ ಕಾಲಲ್ಲಿ ಗಾಯ, ಆ ಗಾಯ ಇಲ್ಲ. ಆಗ ಸುಶೀಲ ಬರ್ತಾರೆ, ಅಮ್ಮ ನೀನನ್ನು ಬಿಟ್ಬಿಡಿ, ಪರೀಕ್ಷೆಗೆ ಹೋಗಿದ್ದಾನೆ. ಆಗ ನಾನು ರೋಡಲ್ಲಿ ಎಪ್ಪಕ್ಕ ಬಂದ. ಅವನ ಹತ್ರ ನೋಡಕ್ಕೆ ಇದೆಲ್ಲ ಎಕ್ಸಾಮ್ ಮೆಟೀರಿಯಲ್, ಇದನ್ನು ಹೋಗಿ ನೀವು ಅಲ್ಲಿ ಪರೀಕ್ಷೆ ಮಾಡಿ. ಯಾವನೊಬ್ಬ ಕೊಡಿಸ್ಬಿಟ್ಟೆ. ನಾನು ಅಧ್ಯಯನ ಕರ್ಕೊಂಡು ಹೋದೆ ಹಾಸ್ಪಿಟಲ್ಗೆ. ಇವಳು ಬಂದ ಮೇಲೆ ಕರ್ಕೊಂಡು ಹೋದೆ. ಅಲ್ಲಿ ಅವರ ಮಗ ಹೇಳ್ತಾರೆ, ಅಮ್ಮ ನೀವು ಭಗವದ್ಗೀತೆಯಲ್ಲಿ ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯ ಜಯೋ ಅಂತ ನಿಮಗೆ ಗಾಯ ಬಿಟ್ಟಿದ್ರೆ ಏನು ಬೇಡ ಅಂತ. ಸುಖ ದುಃಖ ಎರಡರೂ ಒಂದಾಗಿ ಗಮನಿಸಿ ಅಂತ ಹೇಳ್ತಾನೆ ಇವರ ಗಂಡ. ಇವಳು ಬಂದು ನನ್ನ ಹತ್ರ ಕೇಳ್ತಾಳೆ, ಅಮ್ಮ ನೀವು ನಮ್ಮ ಅತ್ತೆ ಇಬ್ಬರು ಒಂದೇ ಆಟ ಹೋಗಿ ಬಿತ್ತರಲ್ಲ, ನಮ್ಮ ಅತ್ತೆಗೆ ಗಾಯವಾಯಿತು, ನಿಮಗೆ ಯಾಕೆ ಅಂತಾಳೆ ಅವಳು. ನಾನು ಏನು ಉತ್ತರ ಕೊಡಬೇಕು? ಒಂದೇ ಆಟ, ಒಂದೇ ಸ್ಕೂಟ್ರು ಹೊಡೆಸ್ತಾರೆ ನೋಡಿ. ಅವ್ರು ಕೇಳ್ದ, ಇಬ್ಬರು ಒಂದೇ ವಯಸ್ಸು, ಒಂದೇ ಥರ ಕೂತಿದ್ದೀರಾ, ಒಂದೇ. ಅವರು ಮತ್ತೆ ಬಿದ್ದರು, ನೀವು ಯಾಕೆ ಬೀಳಿಲ್ಲ? ಎಲ್ಲರಿಗೂ ಬೇರೆ ಆಟ ಯಾಕೆ ಬೀಳಿಲ್ಲ? ಹಾಗೆ ಅಂದರೆ ಆಟವನ್ನು ಗೆಲ್ಲಬೇಕು. ಆಗ ಯಜಮಾನ್ ಹೇಳಿದ್ರು, ಆದ್ಮೇಲೆ ಕೇಸಲ್ಲ ಆಗ ಪಾಪ 4th ಎಕ್ಸಾಮಲ್ಲಿ 2 ಪೇಪರ್ ಬರೆದು ಆಮೇಲೆ ಮಾಡೋದು. ಶೃಂಗೇರಿ ಸ್ವಾಮಿಗಳಿಗೆ ಇವರ ಅತ್ತೆ ಮಕ್ಕಳು ತುಂಬ ಇಷ್ಟ. ಯಾಕೆಂದರೆ ಈ ವಯಸ್ಸಲ್ಲಿ ಅಮ್ಮ ಮನೆಗೆ ಹೋಗಿ ಸಂಸ್ಕೃತ ಓದ್ತಿರಲ್ಲ. ಇವರು ಮನೆಯಲ್ಲಿ ಯಾರೊಬ್ಬರು ಹೋದರೂ ಕೂಡ
ಇದು ಅಮ್ಮ ಚೆನ್ನಾಗಿದ್ದಾರಾ, ಅವರೇ ಕಟ್ಟಿಗೆ ಬಂದರೆ ಈ ವಯಸ್ಸಲ್ಲಿ ನೀವು ಸಂಸ್ಕೃತ ಓದ್ತೀರಾ, ನನ್ನಲ್ಲಿ ಕಂಡ್ರೆ ತುಂಬ ಆನಂದ ಆಗುತ್ತದೆ. ಅದರಿಂದ ಬರೀ ಒಂದು ಸಾಕ್ಷ್ಯ ಬಂದು ಯೋಗ, ಆ ಯೋಗದಲ್ಲಿ ದೇಹದಲ್ಲಿ ಮಾತ್ರ ಇಲ್ಲ, ಅದರಲ್ಲಿ ಅಷ್ಟಾಂಗ ನಿಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಯಾವುದು ಸಮಾಧಿ ಎಷ್ಟಿದೆ. ನೀವು ಪ್ರಾಕ್ಟೀಸ್ ಮಾಡೋದು ಒಂದೇ ಬಿಸಿಗೆ ನೀವು ಪಂಚಗಳನ್ನು ಮಾಡಬೇಕು. ಆಗ ಪಶುಪತಿ ಅದರಲ್ಲಿ ಹೇಳ್ತಾರೆ ಕಾರ್ಯ ಕಾರಣ ಯೋಗ ವಿಧಿ, ಆಮೇಲೆ ದುಃಖದ ಕೊನೆ, ಈಗ 5 ವಿಷಯಗಳು ಹೇಳ್ತಾರೆ. ಆಮೇಲೆ ಈ ವೈಷ್ಣವದಲ್ಲಿ ಭಾಗವತ ಸಂಪ್ರದಾಯ, ಅದರಲ್ಲಿ ಏನೇನು ಮಾಡಬೇಕು, ವಿದ್ಯ ಸ್ವಾಧ್ಯಾಯ ಯೋಗ ಅಭಿಗಮನ ಉಪಾಧಾನ ಇಷ್ಟೆಲ್ಲ ಇದೆ. ಇದರಲ್ಲಿ ಕೆಲವರು ಕೆಲವರು ಕೊಟ್ಟಿಲ್ಲ. ಏನಿದ್ರು ಹೇ ಪರಮೇಶ್ವರ, ನಾವೆಲ್ಲರೂ ನಿಮ್ಮನ್ನೇ ಸೇರ್ತೀವಿ ಎಂದು ತ್ರಯೀ ಸಾಂಖ್ಯಂ ಯೋಗಂ ಪಶುಪತಿ ಮತಂ ವೈಷ್ಣವಂ ಪ್ರವಿಣ್ಣೆ ಪ್ರಸ್ಥಾನೆ. ಮಾರ್ಗ ಬೇರೆ, ಪರಂ ಅದು ಒಂದೇ. ಅವರವರಿಗೆ ರುಚಿನಾ ವೈಚಿತ್ರ್ಯಾತ್, ರುಚಿಗಳ ಬೆಳೆದಾಗುತ್ತದೆ. ನಾರ್ತ್ ಇಂಡಿಯನ್ನೆಲ್ಲರೂ ಸಲಾಡ್ ಸಾಕ್ತಾರೆ. ಸೌತ್ ಇಂಡಿಯನ್ಗಳು ನಮ್ಮ ದ್ರಾವಿಡ ದೇಶದಲ್ಲಿ ಹುಡುಗಿ 12 ವಯಸ್ಸಾದರೆ ಆಚಾರ್ಯ ಆಗ್ತೀವಿ. ನಮ್ಮ ಕೆಲವು ಸ್ಕೂಲ್ಗಳಲ್ಲಿ ಇಷ್ಟು ಫ್ರಾಕ್, ಇಷ್ಟೇ ಫ್ರಾಕ್ ಹಾಕೊಳ್ತಾರೆ ಪರೀಕ್ಷೆಗೆ. ಒಂದೊಂದು ಊರಲ್ಲಿ ಒಂದೊಂದು ರುಚಿ, ಅದನ್ನು ನಾವು ಏನು ಹೇಳೋಕ್ಕಾಗಲ್ಲ. ರುಚಿ ನಾನು ಕೆರಳ ಅವನೇ ಮಾಟ್ರಿಯಲ್ ಅವನೇ ಮಾಡಿದ್ರೆ, ಆ ಮಾಟ್ರಿಯಲ್ಲಿ ಏನಾಯಿತು, ಮಕ್ಕಳು ದೊಡ್ಡ ದೊಡ್ಡವರು ಕೂಟಾಗಿರೋರು ಡ್ರೆಸ್ ತುಂಬ ಕಡಿಮೆ ಹಾಕೊಂಡು ಬಂದಿದ್ದರು. ಯಾಕೆ ಬೈತಾ ಇರ್ತಾರೆ ಚಿತ್ರ ಮಾಡಿ. ಆಮೇಲೆ ನನಗೆ ಗೊತ್ತಾಯಿತು, ಅವರಿಗೆ ಸೂರ್ಯ ಕಿರಣ ಸಿಗೋದೇ ಕಟ್ಟಂತೆ. ನಾನು ಸಮಯ ಅವರಿಗೆ ಸೂರ್ಯ ಕಿರಣ ಚೆನ್ನಾಗಿ ದಿವಸಗಳಲ್ಲಿ ಇದ್ದವು. ಆಗ ಸೂರ್ಯ ಕಿರಣ ತಮ್ಮ ಮೇಲೆ ಬರಬೇಕು ಎಂದು ಅವರು ಕಮ್ಮಿ ಬಸ್ತಾರೆ. ಆ ಥರ ಚಿತ್ರ ಮಾಡಿದ್ರೆ ನಮಗೆ ಅವ್ರ ಮೇಲೆ ಕಬ್ಬ ಬರಬೇಕು. ವಿಚಾರಿಸಿ, ಸೂರ್ಯ ಕಿರಣ ನಮ್ಮ ದೇಹದ ಮೇಲೆ ಬರಕ್ಕೆ ನಮ್ಮ ಊರಲ್ಲಿ ಸೌಕರ್ಯ ಇಲ್ಲ. ಅಲ್ಲಿ ಇರುವ ಎಲ್ಲರೂ ಹೇಳ್ತಾರೆ, ಮಾಮಿ ಮಾಮಿ ನೀವು ಬಂದಿರಿ, ಅದರಿಂದ ಮೆಟ್ರಾಸ್ ಸೂರ್ಯ ಬಂದಿದ್ದಾನೆ, ನೀವು ಬಂದಿರಿ ಮೆಟ್ರಾಸ್ ಸೂರ್ಯ ಬಂದ. ನನಗೆ ಅರ್ಥ ಆಗಲ್ಲ, ನಮ್ಮೂರಲ್ಲಿ ಯಾವಾಗ ಸೂರ್ಯ ಬರ್ತಾರೆ, ಮೆಟ್ರಾಸ್ ಸೂರ್ಯ ಅಂದರೆ ಏನು ಆಗ ಹೇಳ್ದ. ಬಿಟ್ಟಿ ದಿವಸಗಳೆಲ್ಲ ಒಂದೇ ಕೋಲ್ಡ್. ಆಗ ಆ ಊರು ಜನರು ಆ ಸೂರ್ಯ ಕಿರಣ ದೇವರಲ್ಲಿ ಬಂದು ಆರೋಗ್ಯಕ್ಕಾಗಿ ರುಚೀನ ವೈಷಮ್ಯ ಆಯ್ತು, ವೈಚಿತ್ರ್ಯ ಆಯ್ತು, ನೀನೊಬ್ಬನೇ ನಾವು ಸೇರ್ತೀವಿ ಅಂತ ಹೇಳ್ತಾರೆ. ತ್ರಯೀ ಸಾಕ್ಷ್ಯಂ ಯೋಗಃ ಪಶುಪತಿ ಮತಂ ವೈಷ್ಣವಮಿತಿ ಪ್ರಭಿನ್ನೇ ಪ್ರಸ್ಥಾನೆ ಪರಮಿನ ಪದಃ ಪಥ್ಯಮಿತಿ ಚ ರುಚೀನಾಂ ವೈಚಿತ್ರ್ಯಾತ್ ರುಜುಗುಣಿರನಾನಾ ಪಥಜುಷಾಂ ನೃಣಾಮೇಕೋ ಗಮ್ಯಃ ತ್ವಮಸಿ ಪಯಸಾಮರ್ಣವೈವ ಪಶುರಜಿನಂ ಭಸ್ಮಫಣಿನಃ ಕಪಾಲಂ ಚೇತೀಯಃ ತವ ವರದನೋಪಕರಣಂ ಸುರಾಸ್ತಾಂ ತಾಂ ವೃದ್ಧಿಂ ದದತಿ ಚ ಭವದ್ಭ್ರೂರಣಿತಾಂ ನಹಿ ಸ್ವಾತ್ಮಾರಾಮಂ ವಿಷಯಮೃಗತೃಷ್ಣಾಂ ಭ್ರಮಯಸಿ ಮೋಕ್ಷಖಡ್ವಾಂಗಂ ಪರಶುರಜಿನಂ ಭಸ್ಮಫಣಿನಃ ಕಪಾಲಂ ಚೇತೀಯಃ ತವ ವರದತಂತ್ರೋಪಕರಣಂ ಸುರಾಸ್ತಾಂ ತಾಂ ವೃದ್ಧಿಂ ದದತಿ ಚ ಭವದ್ಭ್ರೂರಣಿತಾಂ ನಹಿ ಸ್ವಾತ್ಮಾರಾಮಂ ವಿಷಯಮೃಗತೃಷ್ಣಾಂ ಭ್ರಮಯತಿ. ಅದು ಒಳ್ಳೆಯ ಒಂದು ಸ್ಟೇಟ್ಮೆಂಟ್. ಸ್ವಾತ್ಮಾರಾಮ, ಆತ್ಮನಲ್ಲಿಯೇ ಆನಂದ ಪಡ್ತಾನಲ್ಲ, ಅವನಿಗೆ ಇದು ಬೇಕು ಅದು ಬೇಕು ಅದು ಬೇಕು ಎಂಬ ಆಸೆ ಇರೋದಿಲ್ಲ. ಚಂದ್ರಶೇಖರ ಭಾರತಿ ಸ್ವಾಮಿ ಹತ್ರ ಒಂದು ಗ್ರಾಮಕ್ಕೆ ಹೋಗಿದ್ರು. ಆಗ ಆ ಊರಿನವರು ಹೋಗಿ, ಸ್ವಾಮಿಗಳೇ ನಮಸ್ಕಾರ, ಚೆನ್ನಾಗಿ ಸ್ವಾಮಿಗಳೇ, ನಮ್ಮ ಪೂರ್ವಜರು ಏನು ಆನಂದವಾಗಿದ್ದರು, ಏನು ಸುಖವಾಗಿದ್ದರು, ಏನು ಶಾಂತವಾಗಿದ್ದರು, ಅದು ನಮಗೆ ಇಲ್ಲ ಇಲ್ಲ.
ಅಂತ ಹೇಳ್ತಾರೆ. ಅದಕ್ಕೆ ಗುರುಗಳು ಹೇಳಿದ್ರು, ನೋಡಪ್ಪ, ಆ ಕಾಲದಲ್ಲಿ ಒಂದು ಕೆರೋಸಿನ್ ಲ್ಯಾಂಪ್ ಅದನ್ನು ಮೇಲಿಂದ ಹ್ಯಾಕ್ ಮಾಡುವರು, ಅದರಲ್ಲಿ ಹೋಗುದು. ಆ ಕಾಲದಲ್ಲಿ ಅಜ್ಜಿಗಳು ಕೂತ್ಕೊಂಡು ರುಬ್ಬೋ. ಇನ್ನೊಂದು ಕಡೆ ಸೊಸೆ ಒಳ್ಳೆಯವರಿದ್ದರೆ ಅವರು ಕುಟ್ತಾ ಇದ್ರು. ಆಮೇಲೆ ಸೌದೆ ಒಲೆ, ನೀರು ಬಾವಿಯಲ್ಲಿ ಹಳ್ಳಿ, ಅಡುಗೆ ಮನೆ ಇಲ್ಲಿ ಇಷ್ಟು ಇತ್ತು. ನಿಮಗೆ ಈಗ ಸ್ವಿಚ್ ಹಾಕಿದರೆ ಲೈಟು, ಗಾಡಿ ಇದೆ, ಕಾರು ಓಡುತ್ತದೆ, ರೋಡ್ಗಳು ತಾರು ಮಾಡಿದ್ದಾರೆ, ಇಷ್ಟು ಸುಖ ಇದೆ. ಆದರೆ ಗುರುಗಳೇ, ಇಷ್ಟು ಸುಖ ಏನೋ ಇದೆ, ಆದರೆ ಅವರಲ್ಲಿ ಸಿಕ್ಕಿರುವ ಮನಃಶಾಂತಿ ಆಗಿಲ್ಲ. ಆಗ ಗುರುಗಳು ಹೇಳಿದ್ರು, ಆ ವಿಷಯಗಳಿಂದ ಶಾಂತಿ ಉಂಟಾಗುತ್ತೆ ಎಂದು ಚಿಂತನೆ ಮಾಡಿದ್ರು ತಪ್ಪು ಗೊತ್ತಾಯ್ತಾ? ಎಲ್ಲೋ ಒಂದು ತಪ್ಪು. ವಿಷಯಗಳಿಂದ ಸುಖ ಇಲ್ಲ. ಆದ್ದರಿಂದ ತಾನೇ ಮಹಾನೀಯರು ಏನು ಮಾಡ್ತಾರೆ, ಆತ್ಮಾರಾಮರಾಗಿರುವವರು ವಿಷಯಗಳಿಗೆ ಆಸೆ. ಆ ಕಾಲದಲ್ಲಿ ವಿಷಯಗಳಲ್ಲಿ ಆಸೆ ಇಲ್ಲದೇ ಇದ್ದರು, ಸುಖವಾಗಿ ಇದ್ದರು, ಸುಖವನ್ನು ಅನುಭವಿಸಿದರು. ಆತ್ಮಾರಾಮ ವಿಷಯ ಮೃಗತೃಷ್ಣ. ಮೃಗತೃಷ್ಣ ಅಂದರೆ ನೀವು ಹೇಳ್ತೀರಿ ಬಿಸಿಲು ಕುದುರೆ, ಮಿರಾಜ್. ಆತ್ಮಾರಾಮನಿಗೆ ಈ ವಿಷಯ ಏನು ಬೇಡ. ಅವನ ಹತ್ರ ಏನಿದೆ, ಭಗವಂತ ಶಿವನ ಹತ್ರ ಮೋಕ್ಷ, ಒಂದು ಮುದಿ ಎತ್ತು ಕಟ್ವ ಅಂದರೆ ಕಾಟು. ನಾವು ಮರತೀವಲ್ಲ, ಅದೇನು ಕಾಟು ಏನು ಹೇಳ್ತೀರಾ? ಮಂಚದ ಒಂದು ಕಾಲು ಕಟ್ವ, ಮಂಚದ ಕಾಲು. ಪಾರಶು ಒಂದು ಕೋಡ್ಲಿ, ಅಜಿನ ಒಂದು ಚರ್ಮ, ಆನೆ ಚರ್ಮ. ಆಮೇಲೆ ಭಸ್ಮ ವಿಭೂತಿ, ಫಣಿನ ಕಪಾಲ ಹೋಳಿ. ಪರಮೇಶ್ವರ ಒಂದು ಮಣ್ಣಲ್ಲಿ ಮಾಡಿರೋದನ್ನು ತಗೊಂಡು ಹೋಗ್ಬಾರ್ದ. ಆದರೆ ಅವನಿಗೆ ಅವನ ಆ ಪ್ರೇತ ಭೂಮಿಯಲ್ಲಿ ಸಿಗಲ್ಲ. ಏನು ಮಾತ್ರ ಸಿಕ್ತು? ಕಪಾಲ ಸಿಕ್ತು. ಉಜ್ಜಯಿನಲ್ಲಿ ಬೆಳಗ್ಗೆ 3 ಗಂಟೆಗೆ ಒಂದು ಪೂಜೆ ಮಾಡ್ತಾರೆ. ಆ ಲಿಂಗ ದೊಡ್ಡ ಲಿಂಗದಾಗಿದೆ. ಆ ಲಿಂಗಕ್ಕೆ ಪ್ರೇತ ಭೂಮಿಯಿಂದ ಭಸ್ಮ ತಗೊಂಡು ಬಂದು ಅದನ್ನು ಒಂದು ಬಟ್ಟೆಯಲ್ಲಿ ಹಾಕ್ತಾರೆ. ಹಾಕಿ ಈ ಥರ ಮಾಡಿದ್ರೆ ಫೈನ್ ಮಾತ್ರ ಬೀಳುತ್ತದೆ. ಅದ್ರ ಮೇಲೆ ಅವನಿಗೆ ಮಾಡ್ತಾರೆ. ಪೂರ್ವದಲ್ಲಿ ಪ್ರೇತ ಭೂಮಿಯಿಂದ ತರ್ತಾ ಇದ್ರಂತೆ. ಈಗ ಅಲ್ಲಿ ಎಲೆಕ್ಟ್ರಿಕ್ ಆಗುತ್ತದೆ, ಏನಾಗುತ್ತೋ ಗೊತ್ತಿಲ್ಲ. ಆದ್ದರಿಂದ ದೇವಸ್ಥಾನದಲ್ಲೇ ಆ ಭಸ್ಮ ಮಾಡ್ತಾ ಇರ್ತಾರೆ. ಅದು ಇನ್ನೊಂದು ಹೇಳ್ತಾರೆ, ಆಗ ಹೆಣ್ಮಕ್ಕಳವರು ಹೇಳ್ತಾರೆ, ಭಗವಂತನಿಗೆ ಒಂದು ಮುದಿಯೆತ್ತು, ಮಂಚದ ಕಾಲು, ಒಂದು ಪರಶು, ಒಂದು ಚರ್ಮ ಮತ್ತು ಭಸ್ಮ ಮತ್ತು ಸರ್ಪಗಳು ಕಪಾಲ. ಇದೇ ವರವನ್ನು ಕೊಡುವವನೇ ನಿಮ್ಮ ಮನೆಯಲ್ಲಿ ಇರುವ ವಸ್ತು. ಆದರೆ ಸುರಾಹ ದೇವತೆಗಳಿಗೆ ಎಲ್ಲ ಸೌಕರ್ಯವನ್ನು ನೀನು ನಿನ್ನ ಕಣ್ಣಿಂದಲೇ ಕೊಡ್ತೀಯ. ಸುರಾಹ ತಾಮ್ ವೃದ್ಧಿ ಅಂದರೆ ಪ್ರಾಸ್ಪರಿಟಿ. ಆ ದೇವತೆಗಳು ಯಾರು ಇದ್ರೂ ಬೇಕಾ ನಮಸ್ಕಾರ ಮಾಡ್ತಾನೆ, ನಿನ್ನಿಂದ ಪಡೆಯುತ್ತಾನೆ. ದೇವತೆಗಳು ಏನು ಬೇಕೋ ಅದನ್ನು ಪಡೆಯುತ್ತಾನೆ. ವೃದ್ಧಿ ಅಂದರೆ ಸಮೃದ್ಧಿ, ಶ್ರೇಯಸ್ಸು. ಸುರರು ಆ ವೃದ್ಧಿಯನ್ನು ಭವತ್ ಭ್ರೂ ಪ್ರಣೀತ. ಭ್ರೂ ಅಂದರೆ ಐಬ್ರೋ, ಸಂಸ್ಕೃತದಿಂದ ಇಂಗ್ಲಿಷ್ನಿಂದ. ಭವತ್ ಭ್ರೂ ಪ್ರಣೀತ. ನೀನು ಕಣ್ಣಿಂದ ಆಯಿತು ಅಂದರೆ ಅವನಿಗೆಲ್ಲ ಆಗುತ್ತದೆ. ಅಂದರೆ ಯಾಕೆ ನೀವು ಅದರಲ್ಲಿ ಇಟ್ಕೊಳ್ಳಿಲ್ಲ ಅಂದರೆ ಈ ವಿಷಯಗಳು ಸತ್ಯವಾಗಿ ಈ ಲೋಕದಲ್ಲಿ ಇರುವ ವಿಷಯಗಳು ನಮಗೆ ಏನು ಸುಖವನ್ನು ಕೊಡಲ್ಲ. ಇವಳು ಹೆಸರು ಅನಘಾಯ ನಮ್ಮ ಮನೆಗೆ ಬರ್ತಾಳೆ. ಅದೇನು ಆನ್ಲೈನ್ ಪಾಠಕ್ಕೆ ನಾವು ತುಂಬ ಪ್ರಾಣ ಹಿಡ್ಕೊಂಡು ಆನ್ಲೈನ್ ಪಾಠ ಮಾಡ್ತೀವಿ. ಮಾಡುವಾಗ ಸರಿ ಹೋಗಲ್ಲ. ಯಾಕೆ ಅಂದರೆ ಅವಳ ಸಾಮರ್ಥ್ಯ ನಾವು ಕಲಿಬೇಕು. ಅದೇನು ದಿವಸ ನೆಟ್ವರ್ಕ್ ಪ್ರಾಬ್ಲಮ್ ಇರ್ತಾಳೆ. ಏನು ಹೇಳ್ತಾಳೆ, ಯಾಕೆ ಪಾಠ ಸರಿ ಬರಲಿಲ್ಲ ಅಂದರೆ ನೆಟ್ವರ್ಕ್ ಪ್ರಾಬ್ಲಮ್.
ಈ ಲ್ಯಾಪ್ಟಾಪ್ ಕೂಡ ಏನೇ ಪ್ರಯೋಜನ ಮಾಡಿದ್ರೆ ಕೊಡಿಸು. ಅವಳು ಬರ್ತಾಳೆ, ಅವಳು ಒಂದು ಸ್ವಲ್ಪ ತರ್ತಾಳೆ. ಮತ 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 ಶೃಂಗೇರಿಯಲ್ಲಿ ವಿದ್ಯಾಶಂಕರ ರಥ ತೋರಿಸ್ತೀನಿ. ರಂಗೋಲಿ ಹಾಕ್ತಾರೆ, ರಂಗೋಲಿ ಈ ಥರ ಆಮೇಲೆ ರಂಗೋಲಿ ಜುಕ್ಷಿ ಹಾಕಿ ಮತ ಸಿಗುದಿಲ್ಲ ಅಂತಾರೆ. ಆಮೇಲೆ ಯಾಕೆಂದ್ರೆ ಇಲ್ಲೋ ಅಂತ ನಾನು ನೋಡಿದೆ. ಈಗ ನಿಮಗೆ ಒಂದು ಭಯ ಆಗ್ತದೆ, ಚಳಿಗೆ ಹೊರಟು ಬಂದ್ಕೊಂಡ್ರೆ ಭಯ ಆಗ್ತದೆ. ಆಮೇಲೆ ನಾನು ಮನೆ ಹೋಗಲ್ಲ, ತೋರಿಸ್ಬಿಟ್ಟೆ ಹೋಗ್ತೀನಿ ತೋರಿಸ್ತಾರೆ. ಯಾಕೆ ಇದನ್ನು ಹೇಳ್ತಿದ್ರೆ ಈ ಕಾಲದ ವಸ್ತುಗಳು ಇಷ್ಟೇ. ಈ ಕಾಲದ ವಸ್ತುಗಳು ಈ ಪ್ರಾತ್ಪರ್ಯ ಹೇಳ್ತವಲ್ಲ, ಈ ವಸ್ತುಗಳು ಅಷ್ಟೇ. ಆದ್ರಿಂದ ಆತ್ಮಾರಾಮರಾದ ನಮಗೆಲ್ಲ ಇದರ ಮೇಲೆ ಒಂದು ಮೋಹ ಇರಲ್ಲ. ಎಷ್ಟು ತೋರಿಸ್ತಾಳೆ, ಪಾಪ ಶೃಂಗೇರಿ ತೋರಿಸ್ತಾಳೆ. ಆದರೆ ಒಂದು 10 ನಿಮಿಷ ಇವಳು ಬರ್ತಾಳೆ, ಮತ್ತ 5 ಗಂಟೆಗೆ ಕ್ಲಾಸ್ ಇತ್ತು. ಅವಳು ಬರೋದೇ 5, ನಾನು ಮಾತಾಡೋದಿದ್ದಾರೆ. ಆಮೇಲೆ ಅದು ಏನೋ ಬರಲಿಲ್ಲ ಎಂದು ಅವಳು ಹೊರಟು ನಿಂದ ಸರಿ ಕೊಡಿ, ಅದರಿಂದ ಕನೆಕ್ಷನ್ ತಗೊಳ್ತೀನಿ, ಅದೇನೇನೋ ಮಾಡ್ತಾರಪ್ಪ. ಸರಿ, ನಾನು ನೋಡಿದೆ, ಏನೋ ಇದು ಅದೇನೋ ಅವಳ ಚಳಿತ ತಿಳಿಸ್ಕೊಳ್ತಾಳೆ. ಆಮೇಲೆ ಪೂರ್ವದಲ್ಲಿ ಒಂದು ಹಳೆಯ ಲ್ಯಾಪ್ಟಾಪ್ ತಂತ್ರ ಇತ್ತು, ಅದರಲ್ಲಿ ನನ್ನ ಮುಖವೇ ಚೆನ್ನಾಗಿ ನೋಡೋದು. ನನಗೆ ತುಂಬ ದುಃಖ. ಪಾಠ ಚೆನ್ನಾಗಿದೆಯೋ ಇಲ್ಲೋ, ನನ್ನ ಮುಖವಾದ ಚೆನ್ನಾಗಿದ್ರೆ ಅದ್ರ ಮುಖ ಚೆನ್ನಾಗೇ ಬರೀ ಮುಗಿದೆ. ಈಗ ಒಂದು ಒಳ್ಳೆ ಲ್ಯಾಪ್ಟಾಪ್ ತರ್ತಾರೆ, ನನ್ನ ಮುಖ ಕಾಣ್ತದೆ ಸಾಕು. ಸುರ ಧಾಮ್ ಧಾಮ್ ನೃತ್ಯ ದದತಿ ಭವತೆ ಭ್ರೂ ಪೂರ್ಣಿಸ. ಆದರೆ ಆ ನೃತ್ಯಕ್ಕೋಸ್ಕರ ಸ್ವಾತ್ಮ ವಿಷಯ ತೃಷ್ಣ ನ ಭ್ರಮಯತಿ. ವಿಷಯಗಳಲ್ಲಿ ಆಸೆ ಮಹಾಜ್ಞಾನಿಗಳಿಗೆ ಇದು ಸಾಧಾರಣ ಅರ್ಥ. ಇನ್ನೊಂದು ಅರ್ಥ ಇರ್ತಾರೆ, ಮಹೋಕ್ಷ ಅಂದರೆ ಧರ್ಮರೂಪಿಯಾದ ಭಕ್ತಿ. ಯಾರು ಧರ್ಮರೂಪಿಯಾದ ವೆಂಕಟೇಶ್ವರ. ಆಮೇಲೆ ಆ ಭಸ್ಮ ಏನು ಹೇಳ್ತದೆ, ಲೋಕದಲ್ಲಿ ಎಲ್ಲ ವಸ್ತುಗಳು ಭಸ್ಮವಾಗುತ್ತದೆ, ಕೊನೆಯಲ್ಲಿ ಅದು ಭಸ್ಮ ಆಗುತ್ತದೆ. ಅದು ನಮಗೆ ಸ್ಥಿರವಾಗಿರಲ್ಲ. ಆ ಪ್ರಾಣಿ ಹಾವುಗಳು ಭಗವಂತನ ಹೇಳ್ತಾನೆ, ಇಫ್ ಯು ಹ್ಯಾವ್ ಗಾಟ್ ಡಬಲ್ ಟಪ್ ಆಲ್ಸೋ ಐ ಪ್ರೊಟೆಕ್ಟ್ ಯು. ಡಬಲ್ ಟಪ್ ಅಂದರೆ ಏನು ಅಂತ, ಲಕ್ಷ್ಮಣ ನೀನು ತುಂಬ ಒಳ್ಳೆಯವರು, ಸಾಕು ಪ್ರಾಣ ತಿಂತಾನೆ, ಮನೆಯಲ್ಲಿ ಊಟ ಸಮಯ ಬಂದ್ಬಿಡ್ತಾರೆ. ಇದು ಹೆಸರು ಡಬಲ್ ಟಪ್. 2 ದಿವಸ ಸುಮ್ಮನೆ ಹೇಳ್ತೀನಿ, ಈ ಮಧ್ಯೆ ಯಾಕೆ ಕೊಡ್ತೀನಲ್ಲ. ಆಗ ಒಂದು ಮುಂದೆ ಒಂದು ಹೇಳೋದು, ಹಿಂದೆ ಒಂದು ಹೇಳೋದು, ಆ ಥರ ಇದ್ದರೂ ನಾನು ಕಾಪಾಡ್ತೀನಿ. ಈ ಪರಿಣಾಮ ಸರ್ಪಗಳು ಅದಕ್ಕೆ ಆಸೆ ಜಾಸ್ತಿ ಇತ್ತು. ಕಥೆ ಬರೋ ಟೈಮಿಲ್ಲ. ಇವನು ಗರುಡ ಅಮೃತವನ್ನು ತಂದ, ಅಮೃತವನ್ನು ತಂದು ಇಟ್ಟ. ಆಮೇಲೆ ಅದು ವಾಯುವಾಗಿ ಹೋಯಿತು, ಆ ಅಮೃತ ಕಲಶ. ಅದರಿಂದ ಬಿಂದುಗಳು ಬಿದ್ದವು, ಅಮೃತ ಬಿದ್ದವು. ಈ ಸರ್ಪಗಳು ಅದನ್ನು ಸ್ವೀಕರಿಸಿಕೊಂಡಾಗ ಅವರ ನಾಲಿಗೆ ದರ್ಭ ಮೇಲೆ ಬಿಂದುಗಳು. ಈಗಲೂ ನೀವು ದರ್ಭೆಯನ್ನು ಪ್ರೆಸ್ ಮಾಡಿ ಸೆಳೆದರೆ ಕೈ ಕತ್ತರಿಸಿ. ಅದರಿಂದ ಭಗವಂತ ಹೇಳ್ತಾನೆ, ನೀನು ಆಶಾಯುತನಾಗಿರಬೇಕು. ಇಲ್ಲ ನಿನಗೆ ಈ ಥರ ಇದ್ರೂ ನಾನು ಕಾಪಾಡ್ತೀನಿ, ಅಥವಾ ನೀನು ಈ ಥರ ಇರಬೇಡ, 2 ನಾಯಿ ಉಳ್ಳವನಾಗಿ ಇರಬೇಡ, ಒಂದೇ ವಿಷಯಗಳನ್ನು ಹೇಳು ಅಂತ ಹೇಳ್ತಾರೆ. ಆಮೇಲೆ ಕಪಾಲ ಅಂದರೆ ದೇಹೇ ಅಹಮ್ಮತಿ ಉದ್ಯತ, ಈ ದೇಹದಲ್ಲಿ ಅಹಮ್ಮನ್ನು ಭಾವನ ಇರಬೇಡ. ಅದರಿಂದ ಈಗ ಹೇಳ್ತಾರೆ, ಭರ್ತೃಹರಿ ಹೇಳ್ತಾರೆ, ಸ್ತನವು ಮಾಂಸಗ್ರಂಥಿ. ಈ ಸ್ತನ ಎಂಬುದೇನು? ಮಾಂಸಗಳ ಗುಂಡೆ. ಅದನ್ನು ಕವಿಗಳು ಏನು ವರ್ಣಿಸಿದ್ದಾರೆ? ಗೋಲ್ಡನ್ ಪಾಟ್, ಕನಕ ಕಲಶವು
ಎತ್ತಿ ಹೋಗಿದ್ದು ಮುಖ ಇಲ್ಲಿ ಮುಟ್ಟಿ ನೋಡಿ ಕೊಡಬೇಡ, ಇಲ್ಲಿ ಮುಟ್ಟಿ ನೋಡಿ ಕೊಡಬೇಡ, ಇಲ್ಲಿ ಮುಟ್ಟಿ ನೋಡಿ ಕೊಡಬೇಡ, ಇಲ್ಲಿ ಮುಟ್ಟಿ ನೋಡಿ ಕೊಡಬೇಡ. ಮುಖಂ ಶ್ಲೇಷ್ಮಾಗಾರಂ ಕೊಳಕು ತದಪಿ ಚಂದ್ರಮುಖಿ, ಚಂದ್ರ ಅಂತ ಬರೀತಾರೆ. ಮುಖ ಶ್ಲೇಷ್ಮಾಗಾರಂ ತದಪಿ ಚ ಶಶಾಂಕೇನ ತುರಿತಂ. ನಮಗೆ ಅವಸರವಾಗಿ ಮೂತ್ರ ಬಂದರೆ ಏನಾಗುತ್ತೆ, ಈ ತೊಡೆಯೆಲ್ಲ ನಡೆಯುತ್ತದೆ. ಆಗ ಶ್ರವನ್ ಮೂತ್ರ ಕ್ಲಿನ್ನಂ ಅದನ್ನು ಹೇಳ್ತಾರೆ, ಆನೆಯ ಸೊಂಡಿನಂತೆ ಒಳ್ಳೆ ತೊಡೆಗಳು ಕೂಡಿದೆ. ಅಹೋ ನಿತ್ಯಂ ರೂಪಂ, ನಿಂದಿಸಕ್ಕೆ ತಕ್ಕದಾದ ದೇಹವನ್ನು ಕವಿಜನ ವಿಶೇಷೈ ಗುರುಕೃತಂ. ಕವಿಗಳು ಏಕಾಗಿ ಮಾಡಿ ಅದನ್ನು ಗುರು ಮಾಡ್ತಾರೆ. ಇದು ನಿತ್ಯವಾದ ರೂಪ. ಅದಕ್ಕೆ ನೆಂಕಾಕರೇ ಬಬಡಿ ಕಂಕಾದಿ ರಕ್ತಬಡಿ ಕಂಕಾದಿ ಭಕ್ಷಿ ವಿಷಯೇ ತಂ ಕಾಮನಾಮಯಸಿ ಕಿಂ ಕಾರಣಂ ಹೃದಯ ಕಂಕಾರಿಮೇ ಗಿರಿಜಾ. ನಮ್ಮ ಚೇಟಿ ಭವನಿಗೆ ಹೇಳ್ತಾರೆ, ಈ ದೇಹ ಒಂಥರ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಪಾಠ ಮಾಡ್ತಾ ಇದ್ರಂತೆ. ದೇಹದ ಮೇಲೆ ಆಸೆ ಇರಬೇಡ, ಯಾಕೆಂದರೆ ನಮ್ಮ ದೇಹದ ಮೇಲೆ ನರಿ ತೋಳ ಅದೆಲ್ಲ ಆಸೆ ಇರ್ತದೆ. ಅದಕ್ಕೆ ನಮ್ಮ ಆಸೆ ಇರ್ತದೆ. ಈ ದೇಹ ಸ್ಮಶಾನಕ್ಕೆ ಬಂದರೆ ನಾವು ತಗೊಂಡು ಹೋಗುವುದು ಎಂದು ಹೇಳ್ತಾರೆ. ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಶೃಂಗೇರಿಯಲ್ಲಿ, ನರಸಿಂಹದಲ್ಲಿ. ಆಗ ಒಂದು ನರಿ ಬರ್ತದೆ. ಆ ನರಿ ಬಂದು ಒಂದು ಮನುಷ್ಯನ ಕಪಾಲವನ್ನು ತಗೊಂಡು ಬಂದುತ್ತೆ. ಆಗ ಎಲ್ಲರೂ ಹುಡುಗರ ನಡಿ ನಡಿ ಎಂದು ಹೋದ ಮೇಲೆ ಓಡಿಸ್ತಾರೆ. ಆದ್ದರಿಂದ ಇದಕ್ಕೆ ಎಷ್ಟು ಒಳ್ಳೆ ಕೇಳ್ತಾರೆ. ಇದರಲ್ಲಿಯೂ ನಾವು ಆಸೆ ಇರೋಣ, ಎಷ್ಟು ಬೇಕೋ. ನಾತ್ಯಶ್ವತಸ್ತಯೋ ಗೋಸ್ತಿ ನಚೈಕಾಂತ ಅನಶ್ವತ. ಎಷ್ಟು ಇರಕ್ಕೆ ದೇಹ ಇರಕ್ಕೆ ಸ್ವಲ್ಪ ಮಾಡೋಣ ವರ್ಣಿಸುತ್ತಾ ಇದೆ ಶೇಷವಾಗಿ. ಅದರಿಂದ ಭಗವಂತನೇ ನಿನ್ನ ಹತ್ರ ಇರುವ ವಸ್ತುಗಳೆಲ್ಲ ಈ ಥರ ವಸ್ತುಗಳು. ಆದರೆ ನೀನು ನಿನ್ನ ಶಕ್ತಿಯಿಂದ ಎಲ್ಲರಿಗೂ ಒಳ್ಳೆಯ ಪೂಜ್ಯ, ನೀನು ಆತ್ಮಾರಾಮ. ನನಗೆ ಈ ವಿಷಯದಲ್ಲಿ ಆಸಕ್ತಿ ಇಲ್ಲ. ಮೋಕ್ಷಖಟ್ವಾಂಗಂ ಪರಶುರಜಿನಂ ಭಸ್ಮ ಖಣಿನಃ ಕಪಾಲಂ ಚೇದೀಯಃ ತವ ವರದತಂತ್ರೋಪಕರಣಂ ಸುರಾಸ್ತಾಂ ತಾಂ ವೃದ್ಧಿಂ ದಶಸಿ ಚ ಭವದ್ರೂಪಣೀತಾಂ ನ ನಿಸ್ವಾತ್ಮಾರಾಮಂ ವಿಷಯಮೃಗತೃಷ್ಣಾ ಭ್ರಮಯತಿ ಧ್ರುವಂ ಕಶ್ಚಿತ್ ಸರ್ವಂ ಸಕಲಮಪರಸ್ವಧ್ರುವಮಿದಂ ಪರೋ ದ್ರವ್ಯಾದ್ರವ್ಯೇ ಜಗತಿ ಗಗತಿ ವ್ಯಸ್ತವಿಷಯೇ ಸಮಸ್ತೇಪ್ಯೇತಸ್ಮಿನ್ ಪರಮತನಕೈರ್ವಿಸ್ಮಿತೈವ ಸುಮಂಜಿಹ್ವೇ ಮಿತ್ವಾ ನ ಖಲು ನನು ದೃಷ್ಟಾ ಮುಖರತಾ ಧ್ರುವಂ ಕಶ್ಚಿತ್ ಸರ್ವಂ ಸಕಲಮಪರಸ್ವಧ್ರುವಮಿದಂ ಪರೋ ದ್ರವ್ಯಾದ್ರವ್ಯೇ ಜಗತಿ ಗಗತಿ ವ್ಯಸ್ತವಿಷಯೇ ಸಮಸ್ತೇಪ್ಯೇತಸ್ಮಿನ್ ಪುರಮತನಕೈರ್ವಿಸ್ಮಿತೈವ ಸುಮಂಜಿಹ್ವೇ ಮಿತ್ವಾ ನ ಖಲು ನನು ದೃಷ್ಟಾ ಮುಖರತಾ. ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಈ ಜಗತ್ತು ಧ್ರುವ, ನಾಶ ಆಗಲ್ಲ. ಇನ್ನು ಕೇಚಿಗೆ ಏನು ಹೇಳ್ತಾರೆ, ಅಧ್ರುವ ಅಂತ ಹೇಳ್ತಾರೆ. ಇನ್ನು ಕೆಲವರು ಏನು ಹೇಳ್ತಾರೆ, ದ್ರವ್ಯಾದ್ರವ್ಯೇ ಅಂದರೆ ಇದು ಧ್ರುವ ಕೂಡ ಅಧ್ರುವ ಕೂಡ ಹೇಳ್ತಾರೆ. ಕೆಲವರು ಧ್ರುವ ಅಂತಾರೆ, ಇದು ನಾಶ ಆಗಲ್ಲ ಅಂತಾರೆ. ಕೆಲವರು ನಾಶ ಆಗುತ್ತಾರೆ ಹೇಳ್ತಾರೆ. ಕೆಲವರು ಇದು ನಾಶ ಆಗುತ್ತದೆ ಆಗಲ್ಲ ಅಂತ ಹೇಳ್ತಾರೆ. ಅದರಿಂದ ಜಗತಿ ಗದತಿ ಅವರು ಊರಲ್ಲಿ ಹೇಳ್ತಾರೆ, ಲೋಕದಲ್ಲಿ ಹೇಳ್ತಾರೆ. ಆದರೆ ನಾನು ಪುರಮಥನ ಲೋಕವನ್ನೇ 3 ಪುರಗಳನ್ನು ಗೆದ್ದವನೇ ನಾನು. ಅದರಿಂದ ಆಶ್ಚರ್ಯಪಟ್ಟರು ಕೂಡ ಸರಿ, ಅವರು ಒಂದು ಕಡೆ ಹೇಳ್ತಾ ಇರಲಿ, ನನಗೆ ನಿನ್ನ ಗುಣ ಹಾಡಕ್ಕೆ ಇಷ್ಟ. ನಾನು ಲೋಕದ ಜನರು ಹೇಳ್ತಾ ಇರಲಿ, ಏನು ಇದು ಧ್ರುವ, ಇದು ಅಧ್ರುವ, ಇದು ಧ್ರುವ ಮತ್ತು ಅಧ್ರುವ ಅಂತ ಹೇಳಿದರೆ ಕೂಡ ನನಗೆ ನಿನ್ನನ್ನು ಹಾಡಬೇಕು ಎಂಬ ಒಂದು ಆಸೆ ಹೆಚ್ಚಾಗಿದೆ. ಆದ್ದರಿಂದ ನಾನು ನಿನ್ನನ್ನು ಹಾಡ್ತೀನಿ. ಹೇ ಸುವರ್ಣ, ನಿನ್ನ ಸ್ತೋತ್ರ ಮಾಡಿ. ಜಿಹ್ರೇಮಿ ಅಂದರೆ ನಾನು ಆಸೆ ಪಟ್ಕೊಳ್ಳಿಲ್ಲ, ನಾನು ಅವರ ಮಾತುಗಳನ್ನು ಕಿವಿಗೆ ಇಟ್ಕೊಳ್ಳಿಲ್ಲ. ಯಾಕೆಂದರೆ ಅವರಿಗೆ ಗೊತ್ತಿಲ್ಲ
ಆವಾಗ ಏನು ಸ್ವಲ್ಪ ಮಾತುಕೊಂಡಾಗ ಹೋಗಿ ನಾನು ನಿನ್ನ ಗುಣವನ್ನು ಆಡುವುದರಿಂದ ನನಗೆ ಆನಂದ ಉಂಟು, ಆನಂದ ಆಡ್ತೀನಿ. ಜಿಗ್ರೆ ನಾ ನಿನ್ನಲ್ಲಿ ಹೇಳೋದಕ್ಕೆ ನನಗೆ ನಾಚಿಕೆ ಇಲ್ಲ. ನಾನು ನೀನು ಧ್ರುವನಾಗಿರಲಿ, ಈ ಲೋಕ ಧ್ರುವಾಗಿರಲಿ, ಈ ಲೋಕ ಧ್ರುವಾಗಿರಲಿ, ಏನೋ ಇರಲಿ, ನಮ್ಮ ಜೀವನ ಧ್ರುವ ಹೇಳ್ತಾರೆ. ನಾವು 3 ವರ್ಷ ನಮ್ಮ ಜೀವನ ಇದ್ದರು ಅರ್ಧ ಇನ್ನು ಸ್ವಲ್ಪ ದಿವಸ ಬಾಳಸ್ತಾವತ್ತು, ತರುಣಸ್ತಾವತ್ತು, ವೃದ್ಧಸ್ತಾವತ್ತು, ಕಡಿಮೆ ಬ್ರಹ್ಮಣಿ, ಮಧ್ಯದಲ್ಲಿ ಜ್ವರ, ಮಧ್ಯದಲ್ಲಿ ಇದು ಒಂದೇ ನಮ್ಮ ಆಶ್ಚರ್ಯವಾಗಿದೆ. ಮದುವೆ ಮಂಟಪ ನಿಶ್ಚಯ ಆಗಲಿಲ್ಲ, ಮದುವೆ ಡೇಟ್ ನಿಶ್ಚಯ ಆಗಲಿಲ್ಲ, ಆದರೆ ಮಧುಚಂದ್ರ ಟಿಕೆಟ್ ನಿಶ್ಚಯ ಇದೆ. ಮದುವೆ ಮಂಟಪ ನಿಶ್ಚಯ ಆಗಲಿಲ್ಲ, ಮದುವೆ ಡೇಟು ನಿಶ್ಚಯ ಆಗಲಿಲ್ಲ, ಆದರೆ ಅದೇನು ಮಧುಚಂದ್ರ ಡೇಟ್ ಬೇಡ, ಊರಲ್ಲಿ ಮಧುಚಂದ್ರ ಡೇಟು ಫಿಕ್ಸ್ ಆಗಿದೆ, ಅಷ್ಟು ದೂರ ಇದೆ. ಆದ ಕಾರಣ ನಾನು ಅದರ ಬಗ್ಗೆ ಇಶ್ಯೂ ಮಾಡಲಿಲ್ಲ. ನಾನು ನಜಿಕ್ರೇಮಿ, ನಾನು ನಜು ಮಾಡಲಿಲ್ಲ. ನಕಲ ದುಷ್ಟ ಮುಖರದ ಅಂದರೆ ಮಾತಾಡೋದು ಹೇಳು. ನಾನು ನಿನ್ನ ಗುಣವನ್ನು ಹೇಳ್ತೀನಿ. ನನಗೆ ಅದರ ಬಗ್ಗೆ ಏನು ದುಃಖ ಇಲ್ಲ, ಅದಕ್ಕೆ ನಾಚಿಕೆ ಪಡ್ಕೊಳ್ಳಿಲ್ಲ. ಇನ್ನು ಅವರಿಗೆ ಈ ಥರ ಹೇಳ್ತಾರಲ್ವ ಎಂದು. ಹೇಗೆ ನಮ್ಮ ಮಕ್ಕಳು ಹೇಳ್ತೀವಿ, ಅಪ್ಪ ಹುಡುಗ ಮದುವೆ ಆಗಬೇಕಾದವರು ಹೆಚ್ಚು ಸುತ್ತಿರ ಅಂದರೆ ಏನೋ ಎವರಿ ತಿಂತಾರೆ. ನಾವು ಐಸಾದ್ರು ಏನು ಮಾಡ್ತೀವಿ, ಮದುವೆ ವಿಷಯ ಅಂದರೆ ಕೊಟ್ಟೆ ಮದುವೆ ಮಾಡಬೇಕು. ಇಲ್ಲಾಂದ್ರೆ ಅವರು ಮದುವೆ ಮಾಡೋ ಹುಡುಗ ಹುಡುಗಿರು ಮಾತಾಡಿ ಹೇಳಿದ್ರೆ ಒಂದು 4 ತಿಂಗಳು ಬಿಟ್ಟು ಅವ್ರು ಏನು ಹೇಳ್ತಾರೆ, ಮದುವೆ ಆಗಲ್ಲ, ಡೈವರ್ಸ್ ಅಂತಾರೆ. ಇದು ಯಾಕೆ ಮನೆ ಮುಖರಥ ನಾನು ನಿನ್ನ ಹಾಡ್ತೀನಿ ಅಂತ ಹೇಳ್ತಾರೆ. ಧ್ರುವಂ ಪಚ್ಚಿತ್ತರ್ಮೇ ಸರ್ವಂ ಧ್ರುವಮಿದಂ ಪರೋ ದ್ರವ್ಯ ದ್ರವ್ಯೇ ಜಯತಿ ಜಗದಿವ್ಯಸ್ತ ವಿಷಯೇ ಸಮಸ್ಯೇತ್ಯೇತಸ್ಮಿನ್ ಪುರಮಥನಕೈರ್ವಿಸ್ಮಿತೈವ ಸ್ತುವನ್ ಜಿಹ್ವೆ ವಿದ್ವಾಂ ನ ಖಲು ಖಲು ದೃಷ್ಟ್ವಾ ಮುಖರಃ ತಮೈಶ್ವರ್ಯಂ ಯದುಪರಿವಿರಿಂಚಿರ್ಹರಿರತಃ ಪರಿಚ್ಛೇತುಂ ಯಾವತ್ ಅನದಮನಲಸ್ಕಂದವಪುಷಃ ತतो ಭಕ್ತಿ ಶ್ರದ್ಧಾ ಸ್ವಯಂ ತಸ್ತೆ ತಾಭ್ಯಾಂ ತವ ಕಿಮನುವೃತ್ತಿರ್ನ ಫಲತಿ ತಮೈಶ್ವರ್ಯಂ ಯತ್ನಾನ್ ಯದುಪರಿವಿರಿಂಚಿರ್ಹರಿರತಃ ಪರಿಚ್ಛೇತುಂ ಯಾವತ್ ಅನದಮನಲಸ್ಕಂದವಪುಷಃ ತतो ಭಕ್ತಿ ಶ್ರದ್ಧಾ ಸ್ವಯಂ ತಸ್ತೆ ತಾಭ್ಯಾಂ ತವ ಕಿಮನುವೃತ್ತಿರ್ನ ಫಲತಿ. ಇದರಲ್ಲಿ ಪರಮೇಶ್ವರನು ಒಮ್ಮೆ ಒಂದು ಈ ರೂಪದಲ್ಲಿ ಇದ್ದ, ಸ್ತಂಭ ರೂಪದಲ್ಲಿ, ದೀಪದ ಸ್ತಂಭ, ಲೈಟ್, ಕಾಲಮ್ ಆಫ್ ಲೈಟ್, ಆ ಥರ ನಿಂತ. ಆಗ ಬ್ರಹ್ಮನ ಹೇಳ್ದ, ನಾನು ಇದು ಎಲ್ಲಿಂದ ಶುರು ಆಗುತ್ತದೆ ಎಂದು ನಾನು ಅವನು ನೋಡ್ಕೊಂಡು ಬರ್ತೀನಿ ಎಂದು ಅವನು ತನ್ನ ಅಂಶವನ್ನು ಹೇಳಿದ. ಆಗ ವಿಷ್ಣು ಹೇಳಿದ, ನಾನು ವರಾಹ ರೂಪದಲ್ಲಿ ಹೋಗಿ ಕಂಡುಹಿಡಿತೀನಿ. ನೀವು ದೊಡ್ಡ ದೊಡ್ಡ ದೇವಸ್ಥಾನ ಹೋದರೆ, ಶಿವನ ದೇವಸ್ಥಾನ ಹೋದರೆ ಪ್ರದಕ್ಷಿಣೆ ಮಾಡುವಾಗ ಶಿವನ ಸಾಕ್ಷಾತ್ ಹಿಂಭಾಗದಲ್ಲಿ ಒಂದು ಲಿಂಗಾಕಾರ ಕಾಣಿಸ್ತದೆ. ಅದರಲ್ಲಿ ಮೇಲೆ ಗಮನಿಸಿದ್ರೆ ಒಂದು ಹಂಸ ಇರ್ತದೆ, ಕೆಳಗಡೆ ಗಮನಿಸಿದ್ರೆ ಒಂದು ಹಂದಿ. ಅದ್ರಲ್ಲಿ ಯಾರು ಗಮನಿಸಿದಾರ ಥರ ಯಾವ ಊರಿಗೆ ಗಮನಿಸಿದ? ತಿರುವಣ್ಣಾಮಲೆ. ಕರೆಕ್ಟ್. ತಿರುವಣ್ಣಾಮಲೆಯಲ್ಲಿದೆ ಲಿಂಗಾಕಾರ, ಮಧ್ಯದಲ್ಲಿ ಶಿವಲಿಂಗ, ಶಿವ ಮೇಲೆ ಒಂದು. ನೀನು ತಿರುವಣ್ಣಾಮಲೆ ನೋಡಿದ್ಯಾ? ಮೇಲೆ ಹಂಸ ಇದೆ, ಕೆಳಗಡೆ ಒಂದು ಹಂದಿ. ಇಲ್ಲಿ ಹೇಳ್ತಾರೆ,
ತವ ಐಶ್ವರ್ಯಂ, ನಿನ್ನ ಐಶ್ವರ್ಯ ಇಲ್ಲವ, ಆದ್ದರಿಂದ ವಿರಿಚಿ ಬ್ರಹ್ಮ ವಿರಿಚಿ ಅವನೇ ಮಾಡ ಎದ್ದು ಉಪರಿ ಅವನು ಮೇಲೆ ಹೋದ. ವಿರಿಚಿ ಉಪರಿ ಹೋದ, ಹರಿ ಅಧ ಹರಿ ಕಡವ. ಯಾವುದಕ್ಕೆ? ಪರಿಚ್ಛೇದ್ದು ಅರ್ಥ ಮಾಡ್ಕೊಳ್ಳೋಕ್ಕೆ. ಇದು ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಉಪರಿ ವಿರಿಚಿ ಅಧ ಹರಿ. ನೀನು ಹೇಗಿದ್ದೆ? ಅನಲ ಬೆಂಕಿ, ಅನಲ ಸ್ಕಂದಂ, ಅನಲ ಬೆಂಕಿರುವುದು. ಆಗ ಏನಾಯಿತು? ಇವನು ಕಥೆಯನ್ನು ಸ್ವಲ್ಪ ಚೇಂಜ್ ಮಾಡಿ ಹೇಳ್ತಾನೆ. ಬ್ರಹ್ಮ ಮೇಲೆ ಹೋದಾಗ ಮೇಲಿಂದ ಒಂದು ತಾಳೆ ಬೀಳ್ತಾ ಇತ್ತು. ಬ್ರಹ್ಮ ಅಂತ ಹೇಳ್ಕೊಂಡ, ಎಲ್ಲಿಂದ ಬೀಳ್ತೀಯಾ? ಮೇಲಿಂದ ಬೀಳ್ತೀನಿ. ಸರಿ, ನಾನು ಮೇಲೆ ನೋಡಿದೆ ಎಂದು ಹೇಳುವಾಗ ನೀನು ನನಗೆ ಸುಳ್ಳು ಸಾಕ್ಷಿ ಹೇಳಿ ಅದಕ್ಕೆ ಎಷ್ಟು ಕಮಿಷನ್ ಕೇಳ್ದ, ನೀನು ಬಾ ನೋಡೋಣ. ಈ ಸುಳ್ಳು ಸಾಕ್ಷಿ ಕೋರ್ಟಲ್ಲಿ ಹೇಳ್ತಾರಲ್ಲ, ಅದು ಬ್ರಹ್ಮನ ಕಾಲದಿಂದ ಸುಳ್ಳು ಸಾಕ್ಷಿ ಹೇಳಕ್ಕೆ ಅವನ ಅದು ಹೇಳ್ಕೊಂಡ. ನಮ್ಮ ವಿಷ್ಣು ಕಳವಳೆ 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 ಅವನಿಗೆ ಸಿಗಲಿಲ್ಲ, ಬಂದ್ಬಿಟ್ಟ. ಆಗ ಆ ಇವನು ಹೇಳ್ತಾನೆ, ತಥೋ ಭಕ್ತಿ ಶ್ರದ್ಧಾ ಬರ ಗುರು. ಅವರಿಬ್ಬರು ಭಕ್ತಿ ಶ್ರದ್ಧೆಯಿಂದ ನಮಸ್ಕಾರ ಮಾಡಿ ನಮಗೆ ಕಂಡು ಹಿಡಿಯಕ್ಕಾಗಲ್ಲ ಅಂತ ಹೇಳೋದಂತೆ. ಇದು ನಮ್ಮ ಪುಷ್ಪದಂತರ ಕಥೆ, ಅದು ನ್ಯಾಯ. ಅವರವರು ಕಥೆಯನ್ನು ಚೇಂಜ್ ಮಾಡ್ಬೋದು. ಆಗ ಪರಮೇಶ್ವರ ಏನು ಮಾಡ್ದ? ತನ್ನ ರೂಪದಲ್ಲಿ ನಿಂತುಕೊಂಡು, ಬ್ರಹ್ಮ ನೋಡಿದ್ಯಾ? ಈ ಸುಳ್ಳು ಡಾಕ್ಯುಮೆಂಟ್ಸ್ ತೋರ್ತಾರಲ್ಲ, ಅದರಲ್ಲಿ ಸ್ಟಾರ್ಟಿಂಗೇ ಬ್ರಹ್ಮ ತೋರಿಸಿದ. ಆಗ ಶಿವನಿಗೆ ಕೋಪ ಬಂತು. ಆ ಸುಳ್ಳು ಹೇಳಿದ ಮುಖವನ್ನು ಕಿತ್ತಾಕ್ತು. ಅದರಿಂದ ತಾನೇ ಬ್ರಹ್ಮಗೆ ದೇವಸ್ಥಾನ ಹೆಚ್ಚು ಇಲ್ಲ. ಆದರೆ ನೋಡಿದ್ರೆ ನಾವು ಹೇಳೋ ಸುಳ್ಳುಗಳಿಗೆ ಕೃಷ್ಣ ಕೃಷ್ಣ ಸುಳ್ಳೇ ಸುಳ್ಳು ಹೇಳ್ತೀವಿ. ಸುಳ್ಳು ಹೇಳಿದ ಅವನಿಗೆ ಸರಳಿಲ್ಲ. ವಿಷ್ಣು ಒಪ್ಕೊಂಡ್ರು. ಅದು ಹೇಳ್ತಾರೆ, ಸ್ವಯಂ ತಸ್ಥೆ ತಾಭ್ಯಾಮ್. ಅವರಿಗೋಸ್ಕರ ನೀನು ನಿಂತು ಅವರಿಗೆ ಆಶೀರ್ವಾದ ಮಾಡಿದ್ರು. ಯಾವಾಗ? ಅವರು ಭಕ್ತಿ ಶ್ರದ್ಧಾ ಬರ ಗುರು ಗುಣಧ್ಯಾನ್. ಭಕ್ತಿ ಶ್ರದ್ಧೆಯಿಂದ ಸ್ವಾಮಿ ನಾವು ಹೋಗಿಲ್ಲ. ಸೊ ಪುಷ್ಪದಂತ ಗುಡ್ ಮ್ಯಾನ್. ಯಾಕೆಂದರೆ ಅವನು ಬ್ರಹ್ಮನನ್ನು ಒಯ್ಯಲಿಲ್ಲ, ಒಳ್ಳೆಯದಾಗಿ ಮಾಡಿಲ್ಲ. ಅವರಿಬ್ಬರು ಬ್ರಹ್ಮ ಮತ್ತು ವಿಷ್ಣು ಭಕ್ತಿಯಿಂದ ಇದ್ದಾಗ ಭಕ್ತಿ ಶ್ರದ್ಧಾ ಬರ ಗುರು ಗುಣಧ್ಯಾನ್. ಹೇ ಗಿರೀಶ, ಬೆಟ್ಟದಲ್ಲಿ ವಾಸ ಮಾಡುವನೇ, ಸ್ವಯಂ ತಸ್ಥೆ ಅಲ್ಲಿ ನಿತ್ಯ ತಾಭ್ಯಾಂ ಕಿಂ ಅನುವೃತ್ತಿ ನ ಫಲತಿ. ಅಂದರೆ ಭಕ್ತಿ ಶ್ರದ್ಧೆಯಿಂದ ನಾವು ಬೇಡ್ಕೊಂಡ್ರೆ ಅದು ನಮಗೆ ಫಲವನ್ನು ಕೊಟ್ಟೇ ಕೊಡ್ತದೆ ಎಂದು ಈ ದೊಡ್ಡ ಕಥೆಯನ್ನು ಇದರೊಳಗೆ ತವ ಐಶ್ವರ್ಯಂ. ಅದನ್ನು ನೋಡಕ್ಕೆ ವಿರಿಚಿ ಮೇಲೆ ಹೋದರು, ಅವರು ಕೆಳಗಡೆ ಹೋದರು. ಆದರೆ ಅನಡ ರೂಪದಲ್ಲಿ ಇವನಿಗೆ ಕಾಣಕ್ಕಾಗಲಿಲ್ಲ. ಭಕ್ತಿ ಶ್ರದ್ಧೆಯಿಂದ ನಿಮ್ಮನ್ನು ನಮಸ್ಕಾರ ಮಾಡಿದರು. ಆಗ ನೀನು ಅವರಿಗೆ ಮುಂದೆ ಚಿಕ್ಕ ರೂಪದಲ್ಲಿ ನಿಂತು ಅನುಗ್ರಹ ಮಾಡಿದೆ ಎಂದು ವಿಶೇಷವಾಗಿ ಹೇಳ್ತೀನಿ. ನಾನು ಯಾಕೆ ಇವನಿಗೆ 2 ಸಲ ಶ್ಲೋಕವನ್ನು ಓದಕ್ಕೆ ಹೇಳ್ತಿದ್ದರೆ ಅದರಲ್ಲಿ ಒಂದು ವಾರ್ತೆಯಾದ ನಾಳೆಯಲ್ಲಿ ಬರ್ತದೆ. ಅದರಲ್ಲಿ ಒಂದು ವಾರ್ತೆಯಾದರೆ ಅರ್ಥ ಆಗಬಹುದು. ಯಾಕೆಂದರೆ ನಾವು ಸಿಲೆಬಸ್ ಮುಗಿಸ್ಬೇಕಲ್ಲ, ಹಾಸ್ಪಿಟಲ್ ಹೋಗ್ತೀವಿ. ಆದ ಕಾರಣ ಒಂದು ಪದವಾದರೂ ಅರ್ಥ ಆಗಬೇಕಾದ್ರೆ ಮನೆಯಲ್ಲಿ ಹೋಗಿ ಏನು ಪದ ಅರ್ಥ ಆಯಿತು ಎಂದು ಚಿಂತನೆ ಮಾಡಿದ್ರೆ ಒಂದು ಅರ್ಥ. ಐಶ್ವರ್ಯಂ ದಶಾಸ್ಯೋ ಯದ್ಬಾಹೋ ಅಮೃತರ
ಮಾಡಲಿಲ್ಲ ಅಂತಾರೆ. ಅರೆ ಪಾಪ ಶಿರಸ್ಸನ್ನು ಕತ್ತರಿಸಿ ಭಗವಂತನಿಗೆ ಅರ್ಪಿಸಿದ್ದಾನೆ. ಅಯಂತ್ರದಿಂದ ಪಡೆದ ತ್ರಿಭುವನ. ಆದ್ದರಿಂದ ಅವನೇನು ಮಾಡ್ದ, ಅವನಿಗೆ ಬಾಹೂನ ಕೈಗಳು, ರಣ ಕಂಡು ಏನ ಯಾರು ನೋಡಿಯೋಣ, ಯಾರು ನೋಡಿಯೋಣ. ಈ ಚಿಕ್ಕ ಹುಡುಗರಿದ್ದಾರೆ ನಮ್ಮ ರೋಹನ್ ವಯಸ್ಸಿನವರು, ಈಗ ಅವನಿಗೆ ಸ್ವಲ್ಪ ದೊಡ್ಡದಾಗಿದ್ದರೆ ಯಾರಾದರೂ ಓಡ್ತಾ ಇದ್ರೆ ಕಾಲನ್ನು ಕೊಡ್ತಾರೆ, ಒಳಗೆ ಕಾಲು ಕೊಡ್ತಾರೆ. ಆ ಹುಡುಗ ಬಂದ ಅಲ್ಲ, ಆ ವಯಸ್ಸಿನ ಆಟ ಹುಡುಗಿ. ಇನ್ನು ಕ್ಲಾಸಲ್ಲಿ ಏನು ಅಂತಂದರೆ ಹುಡುಗಿ ಟೀಚರ್ಗೆ ಆನ್ಸರ್ ಹೇಳಕ್ಕೆ ಹೇಳ್ತಾರೆ. ಆಗ ಅವಳ ಕೂತ್ಕೊಳ್ಳುವ ಸ್ಥಳದಲ್ಲಿ ಕಾಪಸ್ ಇಟ್ಬಿಡ್ತಾರೆ. ಆ ಕೂತ್ಕೊಂಡ್ರೆ ಚುಚ್ಚುತ್ತಿದ್ದೆ ಅವಳು ಅಂದರೆ ಏನೇನು ಪಾಪ ಏನಾಯ್ತು ಅಂತ. ಇದು ಯಾರಿಂದ ಕಳಿಸಲು ರಾವಣನಿಂದ. ಅವನು ರಣ ಕಂಡು ಪರಮಶಾನ್, ಯಾರ ಹತ್ರ ಯುದ್ಧ ಮಾಡಬೇಕು ಎಂದು ಅವನು ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ. ಅವನು ಯಾರು ಸಿಗಲಿಲ್ಲ, ಪರಮೇಶ್ವರನ ಕೈಲಾಸವನ್ನೇ ಅಲ್ಲಾಡಿಸ ನಾನು ಅವನು ಸುಖಾಪಿಸ್ತಾರೆ. ರಣ ಕಂಡು ಪರವಶ ಶಿರ ಪದ್ಮಶ್ರೇಣಿ ರಚಿತ. ಇವನಿಗೆ ಯಾಕೆ ಸಿಕ್ತು ಅಂದರೆ ಶಿರ ತನ್ನ ತಲೆಯನ್ನು, ಪದ್ಮ ತಾವರೆಯಂತೆ, ಚರಣಾಂಬೋರುಗಳೇ ನಿನ್ನ ಚರಣದಲ್ಲಿ ಬಲಿಯಾಗಿ ಕೊಟ್ಟ. ನಿನ್ನ ಚರಣದಲ್ಲಿ ಅವನು ತಲೆಯನ್ನು ಅವನು ಕೊಟ್ಟ. ಆದ್ದರಿಂದ ಚಿರಾಯ ತದ್ಭಕ್ತೇ, ಅವನು ಮಾಡಿದ ಭಕ್ತಿಗೆ ನೀನು ಅವನಿಗೆ ಕೊಟ್ಟೆ. ಅದರಿಂದ ಭಗವಂತನು ನಮಗೆ ಭಕ್ತಿಗೆ ಕೊಟ್ಟರು ಕೂಡ ನಾವು ಜಾಗರೂಕವಾಗಿಲ್ಲ. ಭಗವಂತನು ಕೊಡುವುದನ್ನು ಅವನು ಏನು ಮಾಡಿದ್ರು ಅವನ ಕೃಪೆ ಎಂದು ನಾವು ಇರಬೇಕು. ಅದರಿಂದ ನಾವು ಗರ್ವವನ್ನು ಪಡೆದಿಲ್ಲ. ಅಯತ್ನದಿಂದ ಪಡೆದ ತ್ರಿಭುವನವನ್ನು ಪಡೆದ ಅವನು ತನ್ನ ಕೈಯನ್ನು ಇಟ್ಕೊಂಡು ಇದ್ದ. ಯಾಕೆ ಅಯತ್ನದಿಂದ ಸಿಕ್ತು ಎಂದರೆ ತನ್ನ ತಲೆ ಎಂಬ ತಾವರೆಯನ್ನು ನಿನ್ನ ಚರಣ ಕಮಲದಲ್ಲಿ ಅವನು ಬಲಿಯಾಗಿ ಕೊಟ್ಟ. ಆದ ಕಾರಣ ಅವನಿಗೆ ಸಿಕ್ತು. ಶಿರಾಯ ತದ್ಭಕ್ತೆ ತ್ರಿಪುರಹರ ಪೂಜಿಸಿದರು. ಓದಿ ಅದನ್ನು ಅಯತ್ನಾಥ ಮಹಿಮ್ನ ಅಲ್ಲಿಂದ ಅನಂತ ಬೇರೆ ಮಹಿಮ್ನ ವಾರುಂತೆ ಪರಮವಿದುಷೋ ಯಸ್ಯ ಸದೃಶಿ ಸ್ತುತಿ ಬ್ರಹ್ಮಾದೀನಾಂ ಅಪಿತರಃ ಸನ್ಯಾಸ್ತೈಗಿರಃ ಅಥಾವಾಚ್ಯಃ ಸರ್ವಃ ಸ್ವಮತಿ ಪರಿಣಾಮಾವಲಿವರನ್ ಮಮ ಕ್ಲೇಶಸ್ತೋತ್ರೇ
परिणः कपालं चेतीयः तव वरदतन्त्रोपकरणं सुरासाम्रावृद्धिं ददति च भवद्भ्रूपणिहितां नहि स्वात्मारामं विषयमृगतृष्णा भ्रमयति ध्रुवं कश्चित् सर्वं सकलमपरस्त्वद्ध्रुवमिदं परो द्रव्याद्रव्ये जयति यदति व्यस्तविषये समस्तेऽप्येतस्मिन् पुरमथनकैर्विस्मितैव स्तुवन् जिह्वे विद्वा न खलु ननु दृष्टा मुखरता तवैश्वर्यं यत्नात् यदुपरि विरिञ्चिर्हरिरथः परिच्छेतुं याता अनलमनलस्कन्धवपुषः ततो भक्तिश्रद्धा परगुरुहृदभ्यां गिरिशयत् स्वयं तस्ते ताभ्यां तव किमनुवृत्तिर्न फलति अयत्नादासाद्य त्रिभुवनमवैरव्यतिकरं दशास्यो यद्बाहो अनुकरणकण्डो परवशान् शिरपद्मश्रेणीरचितचरणाम्भोरुहवलेः स्थिरायास्वद्भक्तेः त्रिपुरहरविस्फूर्तिनमिदम् सद्गुरु भाई हर नम पार्वती पते हर हर महादेव ಕೊನೆ ಶ್ಲೋಕ ಹೇಳಿ ಕೊನೆ ಶ್ಲೋಕ ಹೇಳಿ ವಾಟ್ ಇಸ್ ಅವರ್ ಶ್ಲೋಕ ಹೇಳಿ स्तोत्रेण हरप्रियेण कण्ठस्थितेन पठितेन समाहितेन सुप्रीणितो भवति भूतपतिर्महेशः ಈ ಶ್ಲೋಕವನ್ನು ಯಾರು ಹೇಳ್ತಾರೋ ಅವರ ಕಂಠಸ್ಥಿತಿಯನ್ನೇ ಪುಸ್ತಕ ಮಾಡಿ ಹೇಳಿದರೆ ಭಗವಂತನ ಅನುಗ್ರಹ ಮಾಡ್ತಾರೆ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ನಾಳೆ ಇದೇ ಸಮಯ, ನಾಳೆದ ಅದೇ ಸಮಯ, ಶನಿವಾರ ಮಾತ್ರ 4:45 4:50 ಶುರು ಮಾಡ್ತದೆ, 5:50 ಮುಗಿಯುತ್ತದೆ, 5:30 ಶನಿವಾರ ಮಾತ್ರ. ಭಾನುವಾರ 4:30 to 5:30. ಎಲ್ಲರೂ ಸೋಮವಾರ ಹೋಮಕ್ಕೆ ಇದು 6:30 ಶುರು ಮಾಡ್ತಿದ್ರೆ ನೀವು ಬರೋಕ್ಕಾಗಲ್ಲ. 11 ಗಂಟೆಗೆ ಎಲ್ಲರೂ ಬಂದು ಪೂರ್ಣಾಹುತಿ ನೋಡಿ ಭಗವಂತನ ಕೃಪೆಯನ್ನು ಪಡೆಯಬೇಕು ಎಂದು ಪುನಃ ನಿಮಗೆ ಕಳಕಳಿಯಿಂದ ಪ್ರಾರ್ಥನೆ. ಹರ ನಮಃ ಪಾರ್ವತಿ ಪತೇ.